ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಮೈಂಡ್ ಚಕ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಈ ಹೊಸ ವಿಡಿಯೋ ಸರಣಿಯಲ್ಲಿ ನಾವು ಭಾರತೀಯ ರಾಜ್ಯಶಾಸ್ತ್ರದ ಸರಣಿಯ ಈ ಮೊದಲ ಸಂಚಿಕೆಯಲ್ಲಿ ನಾವು ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಆಳವಾಗಿ ತಿಳಿದುಕೊಳ್ಳೋಣ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ನಾವು ಏನು ಕರಿತೀವಿ, ಐತಿಹಾಸಿಕ ಹಿನ್ನೆಲೆ. ನಮ್ಮ ಭಾರತ ಸಂವಿಧಾನ ರೂಪುಗೊಳ್ಳಲು ಯಾವುದೆಲ್ಲ ಕಾಯ್ದೆಗಳು ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಅವರು ಹಂತ ಹಂತವಾಗಿ ಕೆಲವೊಂದಿಷ್ಟು ಕಾಯ್ದೆಗಳನ್ನು ತಂದರು. ಕೊನೆಯದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅದು ಸಂವಿಧಾನ ಬರಲಿಕ್ಕೆ ಕೂಡ ಕಾರಣ ಆಗುತ್ತೆ. ಅವರು ಒಂದಿಷ್ಟು ಕಾಯ್ದೆಗಳನ್ನು ತರ್ತಾ ಹೋದರು. ಆ ಕಾಯ್ದೆಗಳಲ್ಲಿ ಹೊಸ ಹೊಸ ಪ್ರೊವಿಷನ್ಗಳನ್ನು ನಿಬಂಧನೆಗಳನ್ನು ಏನೆಲ್ಲ ತಂದರು, ಅದು ಯಾವ ರೀತಿ ನಮ್ಮ ಸಂವಿಧಾನ ರಚನೆಗೆ ಇಂಪ್ಯಾಕ್ಟ್ ಆಯ್ತಂತ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. 1773 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1950 ನಮ್ಮ ಗಣರಾಜ್ಯ 1950ರಲ್ಲಿ ನಮ್ದು ಏನು ಗಣರಾಜ್ಯ ಸ್ಥಾಪನೆ ಆಗುತ್ತೆ ಅಲ್ಲಿಯವರೆಗೆ ಇದ್ದಂಥ ಪ್ರತಿ ಕಾಯ್ದೆಯ ಪ್ರಮುಖ ಪ್ರೊವಿಷನ್ಸ್ ಅಥವಾ ನಿಬಂಧನೆಗಳನ್ನು ನಾವು ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಇದೊಂದು ದೀರ್ಘ ಆದರೆ ಅಷ್ಟೇ ರೋಚಕವಾದಂಥ ಪಯಣ ಆಗಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಆರಂಭಿಸೋಣ. ಸೊ ನಾವು ಮೊದಲನೇದಾಗಿ ಈ ರೋಡ್ ಮ್ಯಾಪನ್ನು ತಿಳಿದುಕೊಳ್ಳೋಣ. ಈ ಪೂರ್ಣ ಪಯಣ ಯಾವ ರೀತಿ ಇತ್ತು ಅಂದರೆ 1773ರಿಂದ ಹಿಡಿದು 1950ರವರೆಗೆ ನಮಗೇನು ಗಣರಾಜ್ಯ ಸ್ಥಾಪನೆ ಆಗುತ್ತೆ ಅಲ್ಲಿವರೆಗೂ ಈ ರೋಡ್ ಮ್ಯಾಪ್ ಹೇಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಈ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆಗಿ ಈ ಸಂಚಿಕೆಯನ್ನು ನಾವು ಒಂದು 4 ವಿಭಾಗಗಳಾಗಿ ವಿಂಗಡಿಸಿದೆ. 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಬರ್ತಕ್ಕಂಥ ಪ್ರತಿ ಕಾಯ್ದೆಯ ಹಿನ್ನೆಲೆ ಏನು, ಅದರ ಪ್ರಮುಖ ಪ್ರೊವಿಷನ್ಸ್ ಅಥವಾ ನಿಬಂಧನೆಗಳೇನು ಹಾಗೂ ಅದರ ಮಹತ್ವವನ್ನು ನಾವು ವಿವರವಾಗಿ ತಿಳಿದುಕೊಂತ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಈ 4 ಭಾಗ ಅಂತ ನಾನು ಹೇಳಿದ ಮೊದಲ ಭಾಗದಲ್ಲಿ ಕಂಪನಿಯ ಆಳ್ವಿಕೆ ಯುಗ ಅಂದರೆ ಭಾಗ 1ರಲ್ಲಿ 1773ರಿಂದ 1853ರವರೆಗಿನ ಕಂಪನಿ ಆಳ್ವಿಕೆಯ ಕಾಯ್ದೆಗಳು, ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ ಬಂದಂಥ ಕಾಯ್ದೆಗಳ ಪ್ರಮುಖ ವಿವರಗಳನ್ನು ನಾವು ತಿಳಿದುಕೊಳ್ಳೋಣ. ಹಾಗೂ ಭಾಗ 2ರಲ್ಲಿ ಕ್ರೌನ್ ಆಳ್ವಿಕೆ ಮತ್ತು ಕೌನ್ಸಿಲ್ ಕಾಯ್ದೆಗಳು. ಭಾಗ 2ರಲ್ಲಿ 1858ರಿಂದ 1909ರವರೆಗಿನ ಕ್ರೌನ್ ಆಳ್ವಿಕೆ ಮತ್ತು ಕೌನ್ಸಿಲ್ ಕಾಯ್ದೆಗಳು ಸ್ನೇಹಿತರೆ, 1858ರಿಂದ 1909ರವರೆಗೆ. ಹಾಗೂ ಭಾಗ 3ರಲ್ಲಿ 1919ರಿಂದ 1935ರವರೆಗಿನ ಸ್ವಯಂ ಆಡಳಿತದ ಹಾದಿ, ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂದರೆ ಭಾರತೀಯರನ್ನು ಆಳ್ವಿಕೆಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳಿಕ್ಕೆ ನಮಗೆ ಒಂದಿಷ್ಟು ಪ್ರೊವಿಷನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವುದೆಲ್ಲ ನಿಬಂಧನೆಗಳನ್ನು ತರ್ತಾರೆ, ಯಾವುದೆಲ್ಲ ಪ್ರೊವಿಷನ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಕಾಯ್ದೆಗಳಲ್ಲಿ, ಆ ಕಾಯ್ದೆಗಳ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಿದೆ ಅನ್ನೋದನ್ನು ನಾವು ಭಾಗ 3ರಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಾಗೂ ಭಾಗ 4ರಲ್ಲಿ 1940ರಿಂದ 1950ರವರೆಗಿನ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ರಚನೆ ಯಾವ ರೀತಿ ಆಯಿತು ಅನ್ನೋ ಒಂದು ಕಥೆಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರತಿ ಕಾಯ್ದೆ ಈ 4 ವಿಭಾಗಗಳನ್ನ ನಾವು ಸ್ಟಡಿ ಪರ್ಪಸ್ಗೆ ಏನು ಡಿವೈಡ್ ಮಾಡಿ, ದಿಸ್ ಇಸ್ ಜಸ್ಟ್ ಫಾರ್ ಸ್ಟಡಿ ಪರ್ಪಸ್, ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳ್ತಾ ಇರೋದು. ಪ್ರತಿ ಕಾಯ್ದೆಯ ಹಿನ್ನೆಲೆ ಏನು, ಇಂಪಾರ್ಟೆಂಟ್ ಪ್ರೊವಿಷನ್ ಏನು, ಅದರ ನಿಬಂಧನೆಗಳೇನು, ಅದರ ಮಹತ್ವ ಏನು, ಎಲ್ಲವನ್ನು ನಾವು ಹಂತ ಹಂತವಾಗಿ ಇದರಲ್ಲಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಇವಾಗ ಬನ್ನಿ ಆರಂಭಿಸೋಣ. ಮೊದಲನೇದಾಗಿ ನೋಡಿ, ಕಂಪನಿಯ ಆಳ್ವಿಕೆಯ ಯುಗ ಭಾಗ 1ರಲ್ಲಿ 1773ರಿಂದ 1853 ಬ್ರಿಟಿಷ್ ಸಂಸತ್ತಿನ ಮೊದಲ ಹಸ್ತಕ್ಷೇಪ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಬಂದು ಒಂದು ವ್ಯಾಪಾರ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ಬಂದಾದ ಮೇಲೆ ಅದರ ಮೇಲೆ ಬ್ರಿಟಿಷ್ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಮೊದಲನೇದಾಗಿ ಪ್ರಾರಂಭ ಮಾಡುತ್ತೆ. ಸೊ ಆ ಒಂದು ಹಂತವನ್ನು ತಿಳಿದುಕೊಳ್ಳೋಣ. ಸೊ 1773ರಿಂದ 1853ರವರೆಗೆ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳಲ್ಲಿ ಹಂತವಾಗಿ ಹಸ್ತಕ್ಷೇಪ ಮಾಡುತ್ತಾ ಬರುತ್ತದೆ. ಅದನ್ನೊಂದು ವ್ಯಾಪಾರ ಸಂಸ್ಥೆಯಿಂದ ಹಿಡಿದು ಆಡಳಿತ ಸಂಸ್ಥೆಯಾಗಿ ಈಸ್ಟ್ ಇಂಡಿಯಾ ಕಂಪ್ನಿ ಯಾವ ರೀತಿ ಮಾರ್ಪಾಡಾಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ರೆಗ್ಯುಲೇಟಿಂಗ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಸ್ನೇಹಿತರೆ, ಸರಿನಾ. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಹಿನ್ನೆಲೆ ಏನು, ಇದರ ಪ್ರಮುಖ ನಿಬಂಧನೆಗಳು ಅಥವಾ ಪ್ರೊವಿಷನ್ಸ್ ನಾವು ಏನಂತ ಕರಿತೇವೆ, ಪ್ರಮುಖ ಪ್ರೊವಿಷನ್ಸ್ ಏನಿದೆ ಅನ್ನೋದು ಕೂಡ ನಾವು ತಿಳಿದುಕೊಳ್ಳೋಣ. ಸೊ ನಮ್ಮ ಪಯಣ ಆರಂಭವಾಗುವುದು 1773ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅವ್ಯವಸ್ಥೆ, ತುಂಬ ಇಂಪಾರ್ಟೆಂಟು, ಅವ್ಯವಸ್ಥೆ
ಬ್ರಿಟಿಷ್ ಸರ್ಕಾರ ಹಸ್ತಕ್ಷೇಪ ಮಾಡಲು ಮೊದಲನೇ ಒಂದು ಇಂಪಾರ್ಟೆಂಟ್ ಕಾರಣ ಏನಪ್ಪ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅವ್ಯವಸ್ಥೆ ಮತ್ತು 1770 ಭೀಕರ ಬಂಗಾಳ ಕ್ಷಾಮದ ನಂತರ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಕಂಪನಿಯ ವ್ಯವಹಾರದಲ್ಲಿ ಕೈ ಹಾಕಿತ್ತು. ಅದು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖಾಂತರ ಸ್ನೇಹಿತರೆ. ಸೊ ಈ ಒಂದು ಕಾಯ್ದೆಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಬಂತು ಅಂತ ನಾವು ತಿಳಿದುಕೊಳ್ಳೋಣ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅವ್ಯವಸ್ಥೆ ಮತ್ತು ಬಂಗಾಳ ಕ್ಷಾಮದ ನಂತರ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಕಂಪನಿಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆ ಸ್ನೇಹಿತರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಪ್ಪಾ ಅಂತಂದರೆ, ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂದು ಮೇಲ್ದರ್ಜೆಗೆ ಏರಿಸಲಾಗುತ್ತೆ. ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮೇಲ್ದರ್ಜೆಗೆ ಏರಿಸ್ತಾ ಅಥವಾ ಕರಿತೀವಿ. ಸೊ ಈ ರೀತಿ ಮೇಲ್ದರ್ಜೆಗೆ ಏರಿಸಿದಾಗ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರಪ್ಪ ಅಂತಂತಂದರೆ ವಾರೆನ್ ಹೇಸ್ಟಿಂಗ್ಸ್ ಆಯಿತಾ. ಇವರು ಇದರ ಮೊದಲಿಗೆ ಇದರ ಜೊತೆಗೆ 4 ಸದಸ್ಯರ ಕಾರ್ಯಕಾರಿ ಮಂಡಳಿಯನ್ನು ಕೂಡ ರಚಿಸಲಾಯಿತು. 4 ಸದಸ್ಯರ ಕಾರ್ಯಕಾರಿ ಮಂಡಳಿಯನ್ನು ಕೂಡ ರಚಿಸಲಾಗುತ್ತದೆ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ನಾವು ಕರಿತೇವಲ್ಲ, ಅದು ಕಾರ್ಯಕಾರಿ ಮಂಡಳಿಯನ್ನು 4 ಸದಸ್ಯರ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಗುತ್ತೆ. ಅದೇ ರೀತಿಯಾಗಿ ಯುದ್ಧ ಮತ್ತು ಶಾಂತಿ ಒಪ್ಪಂದಗಳ ವಿಷಯದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಬಂಗಾಳಕ್ಕೆ ಅಧೀನವಾದವು. ಬಾಂಬೆ ಮತ್ತು ಮದ್ರಾಸಿನ ಮೇಲೆ ನಿಯಂತ್ರಣ. ಯುದ್ಧ ಶಾಂತಿ ಒಪ್ಪಂದಗಳ ವಿಷಯದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನವಾದವು. ಇಂಪಾರ್ಟೆಂಟ್ ಪ್ರೊವಿಷನ್ಸ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ಯಾವುದೋ ಒಂದು ಕಾಯ್ದೆ ಮುಖಾಂತರ ಮೊದಲನೇ ಬಾರಿಗೆ ಸೃಷ್ಟಿಸಲಾಯಿತು ಅಂತ ನಿಮಗೆ ಏನಾದ್ರು MCQ ಪ್ರಶ್ನೆ ಕೇಳಿದ್ರೆ ನಿಮಗೆ ರೆಗ್ಯುಲೇಟಿಂಗ್ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಗೊತ್ತಿರಬೇಕು. ಸರಿನಾ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ. 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಅದು ಯಾವ ಒಂದು ಆ್ಯಕ್ಟ್ನ ಮುಖಾಂತರಪ್ಪ ಅಂತಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಸ್ನೇಹಿತರೆ. ಸರಿನಾ. ಕಂಪನಿ ಅಧಿಕಾರಿಗಳು ಖಾಸಗಿ ವ್ಯಾಪಾರ ಮಾಡೋದನ್ನು ಇದು ನಿಷೇಧ ಮಾಡುತ್ತೆ. ಹಾಗೂ ಭಾರತೀಯರಿಂದ ಲಂಚ ಪಡೆಯೋದನ್ನು ಕೂಡ ಈ ರೆಗ್ಯುಲೇಟಿಂಗ್ ಕಾಯ್ದೆ ನಿಷೇಧ ಮಾಡುತ್ತದೆ. ಸೊ ಕಂದಾಯ, ನಾಗರಿಕ, ಮಿಲಿಟರಿ ವ್ಯವಹಾರಗಳ ಇದು ಖಾಸಗಿ ವ್ಯಾಪಾರ ಅಂತ ಹೇಳ್ತಿದ್ನಲ್ವಾ. ಸೊ ಇದು ಲಾಸ್ಟ್ ಪ್ರೊವಿಷನ್ ಇಲ್ಲಿ. ಖಾಸಗಿ ವ್ಯಾಪಾರ ಮತ್ತು ಲಂಚದ ನಿಷೇಧ. ಕಂಪನಿಯ ಅಧಿಕಾರಿಗಳು ಖಾಸಗಿ ವ್ಯಾಪಾರ ಮಾಡುವುದನ್ನು ಮತ್ತು ಭಾರತದಿಂದ ಉಡುಗೊರೆ ಲಂಚ ಪಡೆಯುವುದನ್ನು ನಿಷೇಧಿಸಲಾಯಿತು. ಅದೇ ರೀತಿಯಾಗಿ ನೋಡಿ, ಕಂಪನಿಯ ಹೊಣೆಗಾರಿಕೆ ಏನಪ್ಪ ಅಂದರೆ ಕಂದಾಯ, ನಾಗರಿಕ, ಮಿಲಿಟರಿ ವ್ಯವಹಾರಗಳ ಬಗ್ಗೆ ಕೋರ್ಟ್ ಆಫ್ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕಿತ್ತು. ಕೋರ್ಟ್ ಆಫ್ ಡೈರೆಕ್ಟರ್ಸು ಇದು ಎದರ ಬಗ್ಗೆ ರಿಪೋರ್ಟ್ ಕೊಡಬೇಕಿತ್ತು ಬ್ರಿಟಿಷ್ ಗೌರ್ಮೆಂಟ್ಗೆ ಅಂತಂದರೆ ಕಂಪನಿಯ ಕಂದಾಯ, ನಾಗರಿಕ, ಮಿಲಿಟರಿ ವ್ಯವಹಾರಗಳ ಬಗ್ಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕಾಗಿತ್ತು. ಸೊ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಓವರ್ ದ ಕಂಪ್ನಿ ಮೇಲೆ, ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಬ್ರಿಟಿಷ್ ತನ್ನ ಒಂದು ಹಸ್ತಕ್ಷೇಪವನ್ನು ಯಾವ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತ ನಿಮ್ಗೆ ಇಲ್ಲೇ ಅರ್ಥ ಆಗುತ್ತೆ. ಬೈ ರಿಕ್ವೈರಿಂಗ್ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ ಇದ್ದವರು ಅದು ರೆವಿನ್ಯೂ ಆಗಿರ್ಬೋದು, ಸಿವಿಲ್ ಮ್ಯಾಟರ್ ಆಗ್ಬೋದು, ಮಿಲಿಟರಿ ಅಫೇರ್ಸ್ ಇನ್ ಇಂಡಿಯಾ ಬಗ್ಗೆ ಬ್ರಿಟಿಷ್ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಬೇಕಾಗಿತ್ತು. ಸೊ ಈ 1773 ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಬಂತು, ಹಾಗೂ ಬಂದ ನಂತರ ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ನಿಬಂಧನೆಗಳೇನು, ಏನು ಪ್ರೊವಿಷನ್ಸನ್ನು ನಾವು ಈ ಒಂದು ಇದರಲ್ಲಿ ತಿಳ್ಕೊಂಡ್ವಿ ಸ್ನೇಹಿತರೆ. ಸರಿನಾ. ಸೊ ಇವಾಗ ಇದೊಂದು ಹಸ್ತಕ್ಷೇಪ ಬ್ರಿಟಿಷ್ ಸರ್ಕಾರ ಏನೋ ಮಾಡ್ತು, ಆದರೆ ಇದರಲ್ಲಿ ಕೆಲವೊಂದು ನ್ಯೂನತೆಗಳಿದ್ದು, ಒಂದಿಷ್ಟು ಡಿಫಾಲ್ಟ್ಸ್ಗಳು ಇತ್ತು. ಅದನ್ನು ಏನಪ್ಪ ಅಂತಂದರೆ ಈ 1773 ಇದೊಂದು ಅಪೂರ್ಣವಾದಂಥ ಆರಂಭ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಇದೊಂದು ಅಪೂರ್ಣವಾದಂಥ ಆರಂಭ ಅಂತ ಬ್ರಿಟಿಷ್ ಸರ್ಕಾರದ ಏನು ಕಂಟ್ರೋಲ್ ತೊಗೋಬೇಕಂತ ಮಾಡಿತ್ತು, ಇದೊಂದು ಅಪೂರ್ಣ ಆದಂಥ ಆರಂಭ ಅಂತ ನಾವು ಹೇಳ್ಬೋದು. ಗವರ್ನರ್ ಜನರಲ್ಗೆ ತನ್ನ ಮಂಡಳಿಯ ಅಥವಾ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೇಲೆ ವಿಟೋ ಅಧಿಕಾರ ಇರಲಿಲ್ಲ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನು ಬಂತಂತ ನಾವು ನಿಮಗೆ ಹೇಳಿದೆ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ, ಅಲ್ಲಿ ಏನೇ ಒಂದು ನಿರ್ಧಾರ ಇತ್ತಂದರೆ ಅದಕ್ಕೆ ಮೇಲೆ ವಿಟೋ ಅಧಿಕಾರ ಇವರಿಗೆ ಗವರ್ನರ್ ಜನರಲ್ಗೆ ಇದ್ದಿರಲಿಲ್ಲ. ಎವ್ರಿ ಡಿಸಿಷನ್ ಈಸ್ ಡಿಸೈಡೆಡ್ ಬೈ ದಿ ಮೆಜಾರಿಟಿ. ಬಹುಮತ ಬಂತಪ್ಪ ಅಂತಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ 4 ಮೆಂಬರ್ಸ್ ಇರ್ತಾರೆ, ಅಲ್ಲಿ ಬಹುಮತ ಬಂತಂದರೆ ಅದೇ ನಿರ್ಧಾರ ಆಗಿತ್ತು ಹೊರತು ಗವರ್ನರ್ ಜನರಲ್ಲು ತನ್ನ ಒಂದು ವಿಟೋ ಅಧಿಕಾರವನ್ನು ಬಳಸೋ ಆಗಿದ್ದಿರಲಿಲ್ಲ. ಹೀಗಾಗಿ ವಾರೆನ್ ಹೇಸ್ಟಿಂಗ್ ಪದೇ ಮತದಲ್ಲಿ ಸೋಲ್ತಿದ್ರಂತ ನಾವು ಹೇಳ್ಬೋದು. ಆಯಿತಾ. ಇದನ್ನು ಅವರಿಗೆ ತೊಂದರೆ ಆಗ್ತಾ ಇತ್ತು. ಬಹುಮತದ ನಿರ್ಧಾರವೇ ಅಂತಿಮ ಆಗಿತ್ತು. ವಾರೆನ್ ಹೇಸ್ಟಿಂಗ್ ಪದೇ ಈ ಮತದಲ್ಲಿ ಕೂಡ ಸೋಲ್ತಾ ಇದ್ದಿದ್ದರು.
ಇದು ಭಾರತದ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಇಟ್ಟ ಮೊದಲೇ ಹೆಜ್ಜೆ ಆಗಿದ್ದರೂ ಕೂಡ ಇದರಲ್ಲಿ ಗಂಭೀರ ಲೋಪಗಳಿದ್ದು ಅಂತ ನಾವು ಹೇಳ್ಬೋದು. ಹೀಗಾಗಿ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ನ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ನಡುವಿನ ಅಧಿಕಾರ ವ್ಯಾಪ್ತಿ ಸ್ಪಷ್ಟವಾಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿ ಎಷ್ಟಿದೆ? ನಾನು ಹೇಳಿದೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಬರುತ್ತೆ ಅಂತ ಹೇಳಿದೆ. ಸುಪ್ರೀಂ ಕೋರ್ಟು ಮತ್ತು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಇವರು ಅಧಿಕಾರ ವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತೆ, ಇವ್ರ ಟೆರಿಟರಿ ಎಷ್ಟು, ಇವ್ರು ಯಾವ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತಗೋಬೇಕು, ಇದು ಪದೇ ಪದೇ ಸಂಘರ್ಷಕ್ಕೆ ಕೂಡ ಕಾರಣವಾಗಿತ್ತು. ಇದೇ ಮುಂದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ಜಾರಿ ಮಾಡಿ ಬರಲು ಕಾರಣವಾಗುತ್ತೆ. ಸರಿನಾ? ಈ ಎಲ್ಲ ಸಂಘರ್ಷಣಕ್ಕೆ ಕಾರಣ ಆಗಿತ್ತಲ್ಲ, ಈ ಎಲ್ಲ ಲೋಪಗಳನ್ನು ಸರಿಪಡಿಸಲೆಂದೇ ಮುಂದೆ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಯಾಯಿತು. ನೋಡಿ ಸ್ನೇಹಿತರೆ, ಒಂದು ಕಾಯ್ದೆ ಬಂದಾಗ ಅದರ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಬ್ರಿಟಿಷ್ ಸರ್ಕಾರ ಯಾವ ಯಾವ ಸ್ಟೆಪ್ಸ್ಗಳನ್ನು ತಗೋತಾ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸರಿನಾ? ಮುಂದೆ ನೋಡೋಣ. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ನೋಡಿ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸುತ್ತದೆ. ಈ 1773 ಕಾಯ್ದೆಗಳ ಲೋಪಗಳನ್ನು ಸರಿಪಡಿಸಲೆಂದೇ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂತು ಅಂತ ನಾನು ಹೇಳಿದೆ. ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಫಂಕ್ಷನ್ಸ್ಗಳನ್ನ ಸ್ಪಷ್ಟವಾಗಿ ಸಪ್ರೇಟ್ ಮಾಡುತ್ತೆ. ಸರಿನಾ? ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇತ್ತಂತ ಹೇಳಿದೆ ನಾನು. ಕೋರ್ಟ್ ಆಫ್ ಡೈರೆಕ್ಟರ್ಸ್ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಹೇಳಿದೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ದವರು ಕಂಪನಿಯ ವ್ಯವಹಾರಗಳ ಬಗ್ಗೆ, ಸಿವಿಲ್ ಆಗಿರ್ಬೋದು, ಮಿಲಿಟರಿ ಅಫೇರ್ಸ್ಗಳ ಬಗ್ಗೆ ಆಗಿರ್ಬೋದು, ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಬೇಕಾಗಿತ್ತು. ಇವಾಗ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕಾಗತ್ತೆ, ಅದು ಬೋರ್ಡ್ ಆಫ್ ಕಂಟ್ರೋಲ್. ರಾಜಕೀಯ ವ್ಯವಹಾರಗಳಾಗಿ ಹೊಸ ಸಂಸ್ಥೆಯನ್ನು ಒಂದು ಹೊಸದಾಗಿ ಸ್ಥಾಪನೆ ಮಾಡ್ತಾರೆ. ಇದರ ಸದಸ್ಯರನ್ನು ಬ್ರಿಟಿಷ್ ಕ್ರೌನೇ ನೇಮಿಸ್ತಿತ್ತು. ಅಂದರೆ ಇಲ್ಲಿ ಒಂದು ಡ್ಯುಯಲ್ ಕಂಟ್ರೋಲ್ ಅಥವಾ ಡಬಲ್ ಗೌರ್ಮೆಂಟ್ ಸ್ಥಾಪನೆ ಆಯಿತು ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ ಟು ಮ್ಯಾನೇಜ್ ದಿ ಕಮರ್ಷಿಯಲ್ ಅಫೇರ್ಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ದವರು ಕಮರ್ಷಿಯಲ್ ಅಫೇರ್ಸ್ನ ಮ್ಯಾನೇಜ್ ಮಾಡ್ತಾರೆ. ಕೋರ್ಟ್ ಆಫ್ ಡೈರೆಕ್ಟರ್ ಇದ್ದವರು ಕಮರ್ಷಿಯಲ್ ಅಫೇರ್ಸ್ ಮ್ಯಾನೇಜ್ ಮಾಡ್ತಾರೆ. ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ ಇದ್ದವರು ಪೊಲಿಟಿಕಲ್ ಅಫೇರ್ಸ್ ರಾಜಕೀಯ ವ್ಯವಹಾರಗಳಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಎಸ್ಟ್ಯಾಬ್ಲಿಷ್ ಆದಂಥ ಸಿಸ್ಟಮೇ ದ್ವಿನಿಯಂತ್ರಣ ಸಿಸ್ಟಮ್ ಅಂತ ನಾವು ಹೇಳ್ಬೋದು, ಅಥವಾ ಡಬಲ್ ಗೌರ್ಮೆಂಟ್, ಸಿಸ್ಟಮ್ ಆಫ್ ಡಬಲ್ ಗೌರ್ಮೆಂಟ್ ಅಂತ ಕೂಡ ನಾವು ಕರಿಬೋದು. ಸಿಸ್ಟಮ್ ಆಫ್ ಡಬಲ್ ಗವರ್ನಮೆಂಟ್ ಅಂತ ನಾವು ಹೇಳ್ಬೋದು. ಸರಿನಾ? ಮುಂದೆ ನೋಡಿ ಸ್ನೇಹಿತರೆ, ನಾನು ಹೇಳಿದೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಹೊಸ ಸಂಸ್ಥೆ ಏನು ಸ್ಥಾಪನೆ ಆಯಿತು, ಇದರ ಸದಸ್ಯರನ್ನು ಕೂಡ ಬ್ರಿಟಿಷ್ ಕ್ರೌನೇ ನೇಮಿಸುತ್ತೆ ಅನ್ನೋದು ಕೂಡ ನೀವು ಇದರಿಂದ ದ್ವಿನಿಯಂತ್ರಣ ವ್ಯವಸ್ಥೆ ಜಾರಿಗೆ ಬರುತ್ತದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತದೆ. ಸರಿನಾ? ಮುಂದೆ ನೋಡಿ, ಈ ವಾಣಿಜ್ಯ ವ್ಯವಹಾರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬಳಿ, ರಾಜಕೀಯ ವ್ಯವಹಾರ ಬೋರ್ಡ್ ಆಫ್ ಕಂಟ್ರೋಲ್ ಬಳಿ ಇರುತ್ತಂತ ನಾನು ನಿಮಗೆ ಹೇಳಿದೆ. ವಾಣಿಜ್ಯ ವ್ಯವಹಾರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬಳಿ, ರಾಜಕೀಯ ವ್ಯವಹಾರ ಬೋರ್ಡ್ ಆಫ್ ಕಂಟ್ರೋಲ್ ಬಳಿ ಎರಡು ಪ್ರತ್ಯೇಕ ಅಧಿಕಾರ ಕೇಂದ್ರಗಳಾಗಿದೆ. ದಟ್ಸ್ ಡಬಲ್ ಗೌರ್ಮೆಂಟ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಭಾರತದಲ್ಲಿ ಕಂಪನಿಯ ಪ್ರದೇಶಗಳನ್ನು ಮೊದಲ ಬಾರಿಗೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಭಾರತೀಯದಲ್ಲಿನ ಕಂಪನಿಯ ಪ್ರದೇಶಗಳನ್ನು ಮೊದಲ ಬಾರಿಗೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಎಂದು ಕರೆಯಲಾಯಿತು. ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ, ಇದು ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಕಂಪನಿಯ ಪ್ರದೇಶವನ್ನು ಮೊದಲ ಬಾರಿಗೆ, ಅಲ್ಲಿವರೆಗೂ ಕರೆದಿರಲಿಲ್ಲ, ಬಟ್ ಮೊದಲ ಬಾರಿಗೆ ಬ್ರಿಟಿಷ್ ಪೊಸಿಷನ್ ಇನ್ ಇಂಡಿಯಾ ಅಂತ ಕರೆಯಲಾಯಿತು. ನಿಮಗೆ ಅಕಸ್ಮಾತ್ ಪ್ರಶ್ನೆ ಕೇಳಿದ್ರೆ, ಇನ್ ವಿಚ್ ಆ್ಯಕ್ಟ್ ಆಫ್ ಬ್ರಿಟಿಷ್ ರೂಲ್ ಭಾರತದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು, ಕಂಪನಿಯ ಪ್ರದೇಶಗಳನ್ನ ಬ್ರಿಟಿಷ್ ಪೊಸಿಷನ್ ಅಂತ ಕರೆಯಲಾಗುತ್ತೆ ಅಂತ ಕೇಳಿದ್ರೆ ಅದು ಪಿಟ್ಸ್ ಇಂಡಿಯಾ ಕಾಯ್ದೆ ಸ್ನೇಹಿತರೆ. ಸರಿನಾ? ಆಮೇಲೆ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳು ಇನ್ನಷ್ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಧೀನಕ್ಕೆ ಬರೋದಾಯಿತು. ಈ ಬಾಂಬೆ ಮತ್ತು ಮದ್ರಾಸು ಇನ್ನಷ್ಟು ಅಧೀನಕ್ಕೆ ಬರ್ತವೆ. ಯಾರ ಅಂಡರ್ ಬರ್ತವೆ? ಬೆಂಗಾಲ್ ಪ್ರೆಸಿಡೆನ್ಸಿ ಅಂಡರ್ ಬರ್ತವೆ. ಈ ಎರಡೂ ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಇನ್ನಷ್ಟು ಅಧೀನರಾದರು ಅಂತ ನಾವು ಹೇಳ್ಬೋದು. ಸೊ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಏನಪ್ಪ ಅಂತಂದರೆ, ಒಂದನೇದು ಕಂಪ್ನೀಸ್ ಟೆರಿಟರಿ ಏನಿದೆ, ಪ್ರದೇಶಗಳೇನಿದೆ, ಫಸ್ಟ್ ಟೈಮ್ ಅದನ್ನು ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಕರೀತಾರೆ. ಸೆಕೆಂಡು, ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಓವರ್ ಕಂಪ್ನಿ ಅಫೇರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಬ್ರಿಟಿಷ್ ಗೌರ್ಮೆಂಟ್ಗೆ ಫುಲ್ ಪವರ್ ಕೊಡ್ತಾರೆ ಟು ಮ್ಯಾನೇಜ್ ಈಸ್ಟ್ ಇಂಡಿಯಾ ಕಂಪ್ನಿ ಅಫೇರ್ಸ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ.
ಈಗ ನೆಕ್ಸ್ಟ್ ಬರ್ತಾ ಇರೋದು ಚಾರ್ಟರ್ ಕಾಯ್ದೆಗಳು. ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಚಾರ್ಟರ್ ಕಾಯ್ದೆಗಳು ಇನ್ನು ಪ್ರಾರಂಭ ಆಗ್ತವೆ ಸ್ನೇಹಿತರೆ. ಸರಿನಾ? ಈ ಒಂದು ಸ್ಲೈಡ್ನಲ್ಲಿ ನಾವು ಚಾರ್ಟರ್ ಕಾಯ್ದೆ 1793 ಮತ್ತು 1813 ಚಾರ್ಟರ್ ಕಾಯ್ದೆಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸರಿನಾ? ಪ್ರತಿ 20 ವರ್ಷಗಳಿಗೊಮ್ಮೆ ಕಂಪ್ನಿಯ ಚಾರ್ಟರನ್ನು ನವೀಕರಣಗೊಳಿಸಬೇಕಾಗಿತ್ತು. ಕಂಪ್ನಿ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಂಥ ಒಂದು ಚಾರ್ಟರ್ ಅಥವಾ ಹಕ್ಕುಪತ್ರ ಅಂತ ನಾವು ಹೇಳ್ತೇವೆ, ಅದರ ಮೇಲೆ ಇಂಡಿಯಾದಲ್ಲಿ ಅವರು ವ್ಯಾಪಾರ ಮಾಡ್ತಾಯಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ, ಹೌದಲ್ವಾ? ಸೊ ಈ ಪರ್ಮಿಷನನ್ನು, ಈ ಚಾರ್ಟರನ್ನು 20 ವರ್ಷಗಳಿಗೊಮ್ಮೆ ರಿನ್ಯೂವಲ್ ಮಾಡುವಂಥ ಒಂದು ಸಿಸ್ಟಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1793 20 ವರ್ಷಗಳವರೆಗೆ ನವೀಕರಿಸ್ತಾರೆ. 1793 ಚಾರ್ಟರ್ ಕಾಯ್ದೆ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಅಥವಾ ಮೋನೋಪೊಲಿಯನ್ನು ಇನ್ನೂ 20 ವರ್ಷ ಹೆಚ್ಚಿಸ್ತಾರೆ. ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಇನ್ನೂ 20 ವರ್ಷ ವಿಸ್ತರಣೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ವೇತನ ಭಾರತೀಯ ಆದಾಯದಿಂದ ಪಾವತಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಬೋರ್ಡ್ ಆಫ್ ಕಂಟ್ರೋಲ್ ಏನಂದರೆ, ಒಂದು ನಿಮಿಷ, ಗವರ್ನರ್ ಜನರಲ್ಗೆ ಮೊದಲ ಬಾರಿಗೆ ವಿಟೋ ಅಧಿಕಾರವನ್ನು ಕೂಡ ನೀಡಲಾಗುತ್ತೆ. ಗವರ್ನರ್ ಜನರಲ್ಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ತಗೊಳ್ತಕ್ಕಂಥ ನಿರ್ಧಾರಗಳ ಮೇಲೆ ಮೊದಲ ಬಾರಿಗೆ ವಿಟೋ ಅಧಿಕಾರವನ್ನು ಕೂಡ ಈ ಚಾರ್ಟರ್ ಕಾಯ್ದೆ ಅಡಿಯಲ್ಲಿ ಕೊಡಲಾಗುತ್ತೆ. ಬರೀ ಇಲ್ಲೇ ಅಷ್ಟೇ ಕೊಡಲ್ಲ, ಈ ಮುಂದೆ ಬರ್ತಕ್ಕಂಥ ಎಲ್ಲ ಗವರ್ನರ್ ಜನರಲ್ ಕೂಡ ಅದು ಎಕ್ಸ್ಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಓವರ್ ರೈಡಿಂಗ್ ಪವರ್ ಫಸ್ಟ್ ಅರ್ಲಿಯರ್ ಕಾರ್ನ್ವಾಲಿಸಿಗೆ ಕೊಟ್ಟಿರ್ತಾರೆ. ಕಾರ್ನ್ವಾಲಿಸಿದವನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರ್ತಾರೆ, ಅವರಿಗೆ ಟು ಟೇಕ್ ಓವರ್ ದಿ ಡಿಸಿಷನ್ ಆಫ್ ಕೌನ್ಸಿಲ್ ಕೊಟ್ಟಿರ್ತಾರೆ, ಆ ವಿಟೋ ಅಧಿಕಾರ ಕೊಟ್ಟಿರ್ತಾರೆ. ಸರಿನಾ? ಇದನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಗವರ್ನರ್ ಕೂಡ ಅಪ್ಲೈ ಮಾಡೋಂಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸರಿನಾ? ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ, ಬೋರ್ಡ್ ಆಫ್ ಕಂಟ್ರೋಲ್ ಇಟ್ ಲೇಡ್ ಡೌನ್ ದ ಮೆಂಬರ್ಸ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ದೇರ್ ಸ್ಟಾಫ್ ಹೆನ್ಸ್ ಫೋರ್ತ್ ಟು ಬಿ ಪೇಡ್ ಔಟ್ ಆಫ್ ದಿ ಇಂಡಿಯನ್ ರೆವೆನ್ಯೂಸ್. ಇದು ವೆರಿ ಇಂಪಾರ್ಟೆಂಟು. ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಮತ್ತು ಅದಕ್ಕಿಂತ ಸ್ಟಾಫ್ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಭಾರತೀಯ ಮೂಲದಿಂದ ಬಂದಂಥ ಆದಾಯದಿಂದ ಅವರಿಗೆ ಹಣ ಸಂದಾಯ ಮಾಡೋದು, ಅವರಿಗೆ ಪಾವತಿ ಮಾಡೋದಂತ ಆಗುತ್ತೆ. ಅಂದರೆ ಭಾರತದಲ್ಲಿ ಗಳಿಸಿದ ಹಣವನ್ನು ಭಾರತದ ಅಫೇರ್ಸನ್ನು ಮಾಡೋವ್ರಿಗೇ ದುಡ್ಡು ಕೊಡೋದು. ಮೊದಲು ಹೆಂಗಾಕಿತ್ತು, ಬ್ರಿಟಿಷ್ ಗೌರ್ಮೆಂಟ್ ಪೇ ಮಾಡ್ತಿತ್ತು. ಇವಾಗ ಭಾರತದಲ್ಲಿ ಇದೇನು ಬೋರ್ಡ್ ಆಫ್ ಕಂಟ್ರೋಲ್ ಮೆಂಬರ್ಸ್ ಇದ್ದಾರೆ, ಅವ್ರ ಸ್ಟಾಫಿಗೇನಿದೆ ಅದು ಇಂಡಿಯಾದಿಂದನೇ ದುಡ್ಡು ಕೊಡಬೇಕು ಅನ್ನೋದು ಒಂದು ಸಿಸ್ಟಮನ್ನು ತರ್ತಾರೆ ಸ್ನೇಹಿತರೆ. ಸರಿನಾ? ಇವಾಗ ನೆಕ್ಸ್ಟು ನಾವು 1830 ಚಾರ್ಟರ್ ಕಾಯ್ದೆಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಇದಾವೆ ಅಂತ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. 1813 ಚಾರ್ಟರ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ ಚಹಾ ಮತ್ತು ಚೀನಾ ವ್ಯಾಪಾರವನ್ನು ಹೊರತುಪಡಿಸಿ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಅಥವಾ ಮೊನೋಪಾಲಿಯನ್ನು ಕೊನೆಗಾಣಿಸುತ್ತೆ. ಓನ್ಲಿ ಮೊನೋಪೊಲಿ ಆಫ್ ದ ಟ್ರೇಡ್ ಮೊನೋಪೊಲಿ ಏನಿರುತ್ತೆ ಅದನ್ನು ಬಂದ್ ಮಾಡುತ್ತೆ ಬ್ರಿಟಿಷ್ ಗೌರ್ಮೆಂಟು, ಎಕ್ಸೆಪ್ಟ್ ಇನ್ 2 ಥಿಂಗ್ಸ್. ಏನಂತೆ ಅಂದರೆ, ಟ್ರೇಡ್ ವಿತ್ ಚೀನಾ ಆ್ಯಂಡ್ ಟ್ರೇಡ್ ಇನ್ ಟೀ. ಚಹಾದಲ್ಲಿ ಟ್ರೇಡು ಹಾಗೂ ಚೀನಾ ಜೊತೆ ವ್ಯಾಪಾರವನ್ನು ಹೊರತುಪಡಿಸಿ ಕಂಪನಿ ವ್ಯಾಪಾರ ಏಕಸ್ವಾಮ್ಯವನ್ನು ಅಂತ್ಯ ಮಾಡುತ್ತೆ. ಸ್ನೇಹಿತನ, ಆಮೇಲೆ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ಬೋಧನೆಗೆ ಅನುಮತಿ ಸಿಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರೈಸ್ತ ಮಿಷನರಿಗೆ ಭಾರತದಲ್ಲಿ ಬೋಧನೆಗೆ ಅನುಮತಿ. ಮೊದಲ ಬಾರಿಗೆ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ಬೋಧನೆ ಮಾಡಲು ಅವಕಾಶ ಕೊಟ್ಟಂತೆ ಯಾವ ಕಾಯ್ದೆಪ್ಪ ಅಂತಂದರೆ 1813 ಸ್ನೇಹಿತರೆ. ನೋಡಿ, ಬ್ರಿಟಿಷರು ಭಾರತದ ಕೇವಲ ಆಡಳಿತದಲ್ಲಿ ಅಲ್ಲ, ಜನಸಾಮಾನ್ಯದ ಸಮಾಜ ವ್ಯವಸ್ಥೆಯಲ್ಲಿ ಕೂಡ ಯಾವ ರೀತಿ ಇಂಟರ್ಫಿಯರ್ ಆಗ್ತಾರೆ, ಕ್ರೈಸ್ತ ಮಿಷನರಿಗಳು ಯಾವ ರೀತಿ ಎಂಟ್ರಿ ಆದರು ಅನ್ನೋದು ಕೂಡ ನಮಗೆ ಇಲ್ಲಿ ಗಮನಕ್ಕೆ ಬರುತ್ತೆ ಸ್ನೇಹಿತರೆ. ಸರಿನಾ? ಹಾಗೂ ಭಾರತೀಯ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನು ಮೀಸಲಿಡಲಾಯಿತು. ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಡಕ್ಕೆ ಫಾರ್ ದ ಫಸ್ಟ್ ಟೈಮ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಶಿಕ್ಷಣದ ಹೊಣೆ ಮೊದಲ ಬಾರಿಗೆ ಸರ್ಕಾರದಂತ ಕೂಡ ಇಲ್ಲಿ ಆಗುತ್ತೆ. ಈ 1 ಲಕ್ಷ ರೂಪಾಯಿ ನಾವು ಮೀಸಲಿಟ್ಟರೂ ಕೂಡ ಅದು ಸರಿಯಾಗಿ ಬಳಕೆ ಆಗಲಿಲ್ಲ. ನಾಮಕಾವಸ್ಥೆ, ಜಸ್ಟ್ ಫಾರ್ ದ ನೇಮ್ ಸೇಕ್ ದೇ ಅನೌನ್ಸ್ ದಟ್ ದೇ ವಿಲ್ ಸ್ಪೆಂಡ್ 1 lakh rupees. ಈ ಎರಡೂ ಕಾಯ್ದೆಗಳೊಂದೇ ಕಂಪನಿ ಕ್ರಮೇಣ ವ್ಯಾಪಾರ ಸಂಸ್ಥೆಯಿಂದ ಆಡಳಿತ ಸಂಸ್ಥೆಯಾಗಿ ಬದಲಾವಣೆ ಹೊಂದ್ತಾ ಹೋಗುತ್ತೆ ಸ್ನೇಹಿತರೆ. ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋದು ಏನು ಭಾರತಕ್ಕೆ ಬಂತು, ಇಟ್ ಕೇಮ್ ಆ್ಯಸ್ ಅ ಟ್ರೇಡ್ ಕಂಪ್ನಿಯಾಗಿ ಬಂದಿರುತ್ತೆ, ಒಂದು ವ್ಯಾಪಾರ ಸಂಸ್ಥೆಯಾಗಿ ಬಂದಿರುತ್ತೆ. ಹೋಗ್ತಾ ಅದು ಆಡಳಿತ ಸಂಸ್ಥೆಯಾಗಿ ಬದಲಾವಣೆ ಹೊಂದ್ತಾ ಹೋಗುತ್ತೆ. ಆ ಆಡಳಿತ ಸಂಸ್ಥೆಯಾಗಿ ಬದಲಾವಣೆ ಹೊಂದಂಥ ಸಂಸ್ಥೆ ಮೇಲೆ ಬ್ರಿಟಿಷ್ ಗೌರ್ಮೆಂಟು ತನ್ನ ಪ್ರಾಬಲ್ಯವನ್ನು ತೋರ್ತಾ ಬರುತ್ತೆ ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ. ಮುಂದೆ ಬರ್ತಕ್ಕಂಥದ್ದು ಚಾರ್ಟರ್ ಕಾಯ್ದೆ 1833 ಚಾರ್ಟರ್ ಕಾಯ್ದೆ ಸ್ನೇಹಿತರೆ. ಸರಿನಾ? ಎಕ್ಸ್ಕ್ಯೂಸ್ ಮಿ.
ಸೊ ಈ 1833 ಚಾರ್ಟರ್ ಕಾಯ್ದೆ ನಿಜವಾದ ಕೇಂದ್ರೀಕರಣ ಸಾಧಿಸಿದ ಮೊದಲ ಕಾಯ್ದೆ ಅಂತ ಕೂಡ ನಾವು ಹೇಳ್ಬೋದು. ಮ್ಯಾಕ್ಸಿಮಮ್ ಸೆಂಟ್ರಲೈಸೇಷನ್ ಆಗಿದೆಯಾ ಈ ಕಾಯ್ದೆ ಬರೋದ್ರೊಳಗೆ? ಮ್ಯಾಕ್ಸಿಮಮ್ ಸೆಂಟ್ರಲೈಸೇಷನ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂತ ನಾವು ಹೇಳ್ಬೋದು ಅಂದರೆ, ಬ್ರಿಟಿಷ್ ಗೌರ್ಮೆಂಟು ಈ ಕೇಂದ್ರೀಕರಣ ಸಾಧಿಸ್ತಕ್ಕಂಥ ಯಾವ ಸಿಸ್ಟಮ್ ಸ್ಟಾರ್ಟ್ ಮಾಡ್ತಂದರೆ 1773 ಪ್ರಾರಂಭ ಆಗಿ ಇಟ್ ರೀಚ್ಡ್ ಇಸ್ಟ್ ಪೀಕ್ ಇನ್ 1833. ಕೇಂದ್ರೀಕರಣ ಅಂದರೆ ಫುಲ್ ಫ್ಲೆಡ್ಜಲ್ಲಿ ಸಾಧಿಸಿದಂಥ ಕಾಯ್ದೆ ಅಂತ ನಾವು ಹೇಳ್ಬೋದು. ಭಾರತದ ಆಡಳಿತ ರಚನೆಯಲ್ಲಿ ಮೊದಲ ಬಾರಿಗೆ ನಿಜವಾದ ಕೇಂದ್ರೀಕರಣ ಸಾಧಿಸಿದ ಕಾಯ್ದೆ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಪ್ಲೀಸ್ ಡೋಂಟ್ ಮೈಂಡ್, ಸ್ವಲ್ಪ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳಾಗುತ್ತೆ, ಬಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ವರ್ಡ್ ಸ್ವಲ್ಪ ಆ ಕಡೆ ಈ ಕಡೆ ಜಂಬಲ್ ಆಗಿದೆ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಸರಿನಾ? 1833 ಚಾರ್ಟರ್ ಕಾಯ್ದೆ ನಿಜವಾದ ಕೇಂದ್ರೀಕರಣ ಸಾಧಿಸಿದ ಮೊದಲ ಕಾಯ್ದೆ ಅಂತ ನಾವು ಹೇಳ್ಬೋದು. ಬಂಗಾಳದ ಗವರ್ನರ್ ಜನರಲನ್ನು ಇನ್ನು ಮುಂದೆ ಭಾರತದ ಗವರ್ನರ್ ಜನರಲ್ ಅಂತ ಕೂಡ ಕರೀತಾರೆ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನೋ ಹುದ್ದೆಯನ್ನು ಪ್ರಾರಂಭ ಮಾಡ್ತಾರೆ. ಬಂಗಾಳದ ಗವರ್ನರ್ ಜನರಲನ್ನು ಇನ್ನು ಮುಂದೆ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಹುದ್ದೆಗೆ ಏರಿದ ಮೊದಲಿಗರು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಹುದ್ದೆಗೆ ಏರಿದ ಮೊದಲಿಗರು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಬಾಂಬೆ ಮತ್ತು ಈ ಮದ್ರಾಸ್ಗಳು ಏನು ಪ್ರೆಸಿಡೆನ್ಸಿಗಳಿರ್ತವೆ ಅವು ಶಾಸಕಾಂಗ ಅಧಿಕಾರವನ್ನು ಲೆಜಿಸ್ಲೇಟಿವ್ ಪವರನ್ನು ಕಳ್ಕೊತವೆ. ಶಾಸಕಾಂಗ ಅಧಿಕಾರವನ್ನು ಕಳೀತವೆ. ದೇ ಆರ್ 100% ಡಿಪೆಂಡೆಂಟ್ ಆನ್ ದಿ ಬೆಂಗಾಲ್ ಪ್ರೆಸಿಡೆನ್ಸಿ. ಕಂಪನಿ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಅದನ್ನು ಶುದ್ಧ ಆಡಳಿತ ಸಂಸ್ಥೆಯಾಗಿ ಪರಿವರ್ತಿಸಲಾಯಿತು. ಕಂಪನಿಯ ವಾಣಿಜ್ಯ ಶುದ್ಧ ಆಡಳಿತ ಸಂಸ್ಥೆಯಾಗಿ ಬದಲಾವಣೆ ಮಾಡ್ತಾರೆ. ಕಂಪನಿಯ ವಾಣಿಜ್ಯ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತದೆ ಸ್ನೇಹಿತರೆ. ಸರಿನಾ? ಧರ್ಮ, ಜನ್ಮ ಅಥವಾ ಬಣ್ಣದ ಆಧಾರದಲ್ಲಿ ಯಾವ ಭಾರತೀಯನನ್ನು ಸೇವೆಯಿಂದ ಹೊರಗಿಡಬಾರದೆಂದು ಘೋಷಿಸಲಾಗುತ್ತೆ. ಸರಿನಾ? ಧರ್ಮ, ಜನ್ಮ, ಬಣ್ಣದ ಆಧಾರದಲ್ಲಿ ಯಾವ ಭಾರತೀಯನನ್ನು ಸೇವೆಯಿಂದ ಹೊರಗಿಡಬಾರ್ದೆಂದು ಘೋಷಣೆ ಆಗುತ್ತೆ. ಇದನ್ನು ಅನೌನ್ಸ್ ಮಾಡಿದ್ರೇನೋ ನಿಜ, ಬ್ರಿಟಿಷ್ ಗೌರ್ಮೆಂಟ್ ಇದು ಒಳ್ಳೆ ಪ್ರೊವಿಷನ್ ಅಲ್ವಾ, ಭಾರತೀಯರಿಗೆ ಅನುಕೂಲ ಮಾಡ್ತಿರೋದು ನಮಗೆ ಅನಿಸ್ಬೋದು. ಬಟ್ ನಿಜವಾಗಿ ಹೇಳಬೇಕಂದ್ರೆ ಇದು ಆಚರಣೆಗೆ ಜಾರಿ ಆಗಲೇ ಇಲ್ಲ, ಆಚರಣೆಗೆ ಬರಲೇ ಇಲ್ಲ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗೂ ಲಾರ್ಡ್ ಮೆಕಾಲೆ ನೇತೃತ್ವದಲ್ಲಿ ಮೊದಲ ಕಾನೂನು ಆಯೋಗವನ್ನು ಕೂಡ ರಚಿಸಲಾಗುತ್ತೆ. ಮೊದಲ ಕಾನೂನು ಆಯೋಗ, ಕಾನೂನುಗಳ ಕ್ರೋಢೀಕರಣಕ್ಕಾಗಿ ಲಾರ್ಡ್ ಮೆಕಾಲೆ ನೇತೃತ್ವದ ಆಯೋಗ ರಚನೆ ಆಗುತ್ತದೆ ಸ್ನೇಹಿತರೆ. ಸೊ ನಿಮಗೆ ಇಷ್ಟು ಮಾಹಿತಿಗಳು ಇಲ್ಲಿ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಚಾರ್ಟರ್ ಕಾಯ್ದೆ 1853 ಚಾರ್ಟರ್ ಕಾಯ್ದೆ. ಇದು ಕೊನೆಯ ಚಾರ್ಟರ್ ಕಾಯ್ದೆ ಸ್ನೇಹಿತರೆ. ಇದು ಕೊನೆಯ ಚಾರ್ಟರ್ ಕಾಯ್ದೆ. ಇನ್ನು ಮುಂದೆ ನಿಗದಿತ ಅವಧಿ ಇಲ್ಲದೆ ಸಂಸತ್ತಿನ ಇಚ್ಛೆಯಂತೆ ಕಂಪನಿ ಆಳ್ವಿಕೆ ಮುಂದೆ, ಮೊದಲು ಹೇಳಿದೆ 20 ಇಯರ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಇನ್ನು ಮುಂದೆ ಆ ರೀತಿ ಅಲ್ಲ, ಕಂಪನಿ ಇಚ್ಛೆ ಅಂತಿದೆ. ಇಚ್ಛೆ ಅಂತಂದರೆ ಯಾವಾಗ ಬೇಕಾದಾಗ ಕೂಡ ಕಂಪನಿಯನ್ನು ಟರ್ಮಿನೇಟ್ ಮಾಡ್ಬೋದಾಗಿತ್ತು. ಸೊ ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿದ್ದು, ಇನ್ನು ಮುಂದೆ ನಿಗದಿತ ಅವಧಿ ಇಲ್ಲದೆ, ಫಿಕ್ಸ್ಡ್ ಟೈಮ್ ಲೈನ್ ಇಲ್ಲದೆ ಸಂಸತ್ತಿನ ಇಚ್ಛೆಯಂತೆ ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟಿನ ಇಚ್ಛೆಯಂತೆ ಕಂಪನಿ ಆಳ್ವಿಕೆ ಮುಂದುವರೆಯುವುದು. ಇದು ಮೊದಲ ಬಾರಿಗೆ ಶಾಸಕಾಂಗ ಮತ್ತು ಕಾರ್ಯಗಳನ್ನು ಪ್ರತ್ಯೇಕಿಸುತ್ತೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಇದು ಸಪ್ರೇಟ್ ಮಾಡುತ್ತೆ ಸ್ನೇಹಿತರೆ. ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸಿ ಗವರ್ನರ್ ಜನರಲ್ ಮಂಡಳಿಗೆ ಪ್ರತ್ಯೇಕ ಶಾಸಕಾಂಗ ಸದಸ್ಯರನ್ನು ಸೇರಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನು ತೆಗೆದುಬಿಟ್ಟು ಪ್ರೊವೈಡೆಡ್ ಫಾರ್ ದ ಅಡಿಷನ್ ಆಫ್ 6 ನ್ಯೂ ಮೆಂಬರ್ಸ್ ಕಾಲ್ಡ್ ಎಸ್ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಟು ದ ಕೌನ್ಸಿಲ್. ಗವರ್ನರ್ ಜನರಲ್ ಮಂಡಳಿಗೆ ಪ್ರತ್ಯೇಕ ಶಾಸಕಾಂಗ ಸದಸ್ಯರನ್ನು ಸೇರಿಸಿ ಒಂದು ಚಿಕ್ಕ ಭಾರತೀಯ ಕೇಂದ್ರ ಶಾಸಕಾಂಗ ಮಂಡಳಿಯನ್ನು ಇದು ರಚಿಸುತ್ತೆ. ಗವರ್ನರ್ ಜನರಲ್ ಮಂಡಳಿಗೆ ಪ್ರತ್ಯೇಕ ಶಾಸಕಾಂಗ ಸದಸ್ಯರ ಸೇರ್ಪಡೆ, ಒಂದು ಚಿಕ್ಕ ಭಾರತೀಯ ಕೇಂದ್ರ ಶಾಸಕಾಂಗ ಮಂಡಳಿಯ ರಚನೆ. ದ್ಯಾಟ್ ಮೀನ್ಸ್ ಲೆಜಿಸ್ಲೇಟಿವ್ ಪ್ರೊಸೆಸ್ ಶಾಸನ ಮಾಡುವುದು ಇವಾಗಿಂದ ಪ್ರಾರಂಭ ಆಗುತ್ತೆ. ಕೇವಲ ಡೈರೆಕ್ಟ್ ಆರ್ಡರ್ಸ್ ಬರೋಕ್ಕಿಂತ ಮುಂಚೆ ಶಾಸನಗಳು, ಬಿಲ್ಗಳನ್ನ ಪಾಸ್ ಮಾಡಿ ಶಾಸನಗಳನ್ನ ತರುವಂಥ ಸಿಸ್ಟಮನ್ನು ಫಾರ್ ದಿ ಫಸ್ಟ್ ಟೈಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಹೊಸ 6 ಸದಸ್ಯರ ಪೈಕಿ 4 ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾದ ಸ್ಥಳೀಯ ಸರ್ಕಾರಗಳು ನಾಮಿನೇಟ್ ಮಾಡುತ್ತಿದ್ದವು. ದ್ಯಾಟ್ ಮೀನ್ಸ್ ರೀಪ್ರೆಸೆಂಟೇಷನ್ ಟು ದ ಲೋಕಲ್ ಪೀಪಲ್. ಸ್ಥಳೀಯರ ಪ್ರಾತಿನಿಧ್ಯ ಇಲ್ಲಿಂದ ಆರಂಭ ಆಗುತ್ತೆ. ಹೊಸ 6 ಸದಸ್ಯರ ಪೈಕಿ 4 ಮಂದಿಯನ್ನು ಮದ್ರಾಸ್, ಬಾಂಬೆ, ಬಂಗಾಳ ಹಾಗೂ ಆಗ್ರಾ ಸ್ಥಳೀಯ ಸರ್ಕಾರಗಳು ನಾಮನಿರ್ದೇಶನ ಮಾಡುತ್ತಿದ್ದವು. ಸರಿನಾ? ಅದೇ ರೀತಿಯಾಗಿ ಈ ಕಾಯ್ದೆ, ಚಾರ್ಟರ್ ಕಾಯ್ದೆ 1853 ಕಾಯ್ದೆ ನಾಗರಿಕ ಸೇವೆಯಲ್ಲಿ
ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಚಯಿಸಿ ಹಳೆಯ ಪೋಷಕತ್ವ ಆಧಾರಿತ ನೇಮಕಾತಿ ಪದ್ಧತಿಯನ್ನು ಕೊನೆಗಾಣಿಸುತ್ತೆ. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಪ್ಯಾಟ್ರನೇಜ್, ಓಕೆ ನನಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ, ಹೀ ಈಸ್ ದ IAS, ನನಗೆ ಯಾರೋ ಇಷ್ಟ ಆಗ್ತಾರೆ, ಹೀ ಈಸ್ IPS, ಆ ಒಂದು ಪ್ಯಾಟ್ರನೇಜ್ ಸಿಸ್ಟಮನ್ನು ತೆಗೆದಾಗಿಸಿ ಕಾಂಪಿಟೇಷನನ್ನು ಇಂಟ್ರಡ್ಯೂಸ್ ಮಾಡುತ್ತೆ. ಸರಿನಾ? ಸೊ ಇಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ, ಆ್ಯಕ್ಚುಲಿ 1833 ಒಂದು ಪ್ರಯತ್ನ ನಡೆದಿರುತ್ತೆ, ಅಟೆಂಪ್ಟ್ ನಡೆದಿರುತ್ತೆ. ಏನಂತ, ಓಪನ್ ಕಾಂಪಿಟೇಷನ್ ತರೋಣ ಅಂತ ಇರುತ್ತೆ. ಬಟ್ ಅದು 100% ಆಗಿ ಒಂದು ಲೆವೆಲ್ಗೆ ಸರಿಯಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಯಾವಾಗಪ್ಪ ಅಂತಂದರೆ 1853 ಚಾರ್ಟರ್ ಕಾಯ್ದೆಯಲ್ಲಿ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಇಲ್ಲಿವರೆಗೂ ಭಾಗ 1 ಅಂತ ನಾವು ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ವಿ, ಅದು ಭಾಗ 1. ಇನ್ನು ಭಾಗ 2 ಕ್ರೌನ್ ಆಳ್ವಿಕೆ ಮತ್ತು ಕೌನ್ಸಿಲ್ ಕಾಯ್ದೆಗಳು. ಭಾಗ 2 ಕ್ರೌನ್ ಆಳ್ವಿಕೆ ಮತ್ತು ಕೌನ್ಸಿಲ್ ಕಾಯ್ದೆಗಳು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಕ್ರೌನ್ ಆಳ್ವಿಕೆ ಮತ್ತು ಕೌನ್ಸಿಲ್ ಕಾಯ್ದೆಗಳು 1858ರಿಂದ 1909 ಕಂಪನಿಯ ಆಳ್ವಿಕೆ ಅಂತ್ಯದಿಂದ ಹಿಡಿದು ಭಾರತೀಯರಿಗೆ ಪ್ರಾತಿನಿಧ್ಯದ ಮೊದಲ ಬೀಜ ಬಿತ್ತುವರೆಗಿನಂಥ ಒಂದು ಸ್ಟೋರಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಇದಕ್ಕಿಂತ ಮುಂಚೆ ಒಂದು ಘಟನೆ ಆಗುತ್ತೆ, ಅದು ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ, ಬ್ರಿಟಿಷ್ ಸರ್ಕಾರ ನಮ್ಮ ಭಾರತದ ಮೇಲೆ ಆಡಳಿತ ನಡೆಸೋದು ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕೂಡ ನಾವು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, 1857 ಮಹಾದಂಗೆ ಇದೊಂದು ತಿರುವು ಅಂತ ಕೂಡ ನಾವು ಹೇಳಿದ ದ ಮೇಜರ್ ಮೈಲ್ ಸ್ಟೋನ್ ಅಂತ ಕೂಡ ನಾವು ಹೇಳ್ಬೋದು. ಮೀರತ್ನಲ್ಲಿ ಆರಂಭವಾದಂಥ ಈ ಸಿಪಾಯಿ ದಂಗೆ ಶೀಘ್ರದಲ್ಲಿ ಉತ್ತರ ಮತ್ತು ಮಧ್ಯ ಭಾರತದ ಬಹುಭಾಗಕ್ಕೆ ಹರಡುತ್ತದೆ. ಸರಿನಾ? ಈ ದಂಗೆ ಹತ್ತಿಕ್ಕಲ್ಪಟ್ಟರು, ಅದನ್ನು ಅವ್ರು ಸಪ್ರೆಸ್ ಮಾಡ್ತಾರೆ, ಬ್ರಿಟಿಷರು ಅದನ್ನು ಸಪ್ರೆಸ್ ಮಾಡಿದರೂ ಕೂಡ ಕಂಪನಿಯ ಆಳ್ವಿಕೆ ಅಸಮರ್ಥತೆ ಅನ್ನೋದು ಬಯಲಿಗೆಳೆಯುತ್ತೆ. ಎಷ್ಟು ದಬ್ಬಾಳಿಕೆಯನ್ನು ನಡೆಸಿ ಭಾರತೀಯರ ಮೇಲೆ ಅವರು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅವರ ಬ್ರಿಟಿಷ್ ಗೌರ್ಮೆಂಟ್ ಅಸಮರ್ಥತೆಯನ್ನು ತೋರುತ್ತೆ. ಸರಿಯಾಗಿ ಗವರ್ನೆನ್ಸ್ ಮಾಡದೆ ಕೇವಲ ಹಣಕ್ಕೋಸ್ಕರ, ಕೇವಲ ರೆವೆನ್ಯೂಗೋಸ್ಕರ ಬ್ರಿಟಿಷ್ ಸರ್ಕಾರಗಳು ಭಾರತೀಯರ ಮೇಲೆ ಆಳ್ವಿಕೆಯನ್ನು ನಡೆಸ್ತಾ ಇರ್ತವೆ. ಭಾರತೀಯರ ಯೋಗಕ್ಷೇಮದ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿಯನ್ನು ಬ್ರಿಟಿಷ್ ಸರ್ಕಾರ ವಹಿಸಿರೋದಿಲ್ಲ. ಈ ಎಲ್ಲ ಅಸಮರ್ಥತೆಯನ್ನು 1857 ದಂಗೆ ಬಯಲಿಗೆಳೆಯುತ್ತೆ ಸ್ನೇಹಿತರೆ. ಒಂದು ವ್ಯಾಪಾರ ಕಂಪನಿಯ ಕೈಯಲ್ಲಿ ಇಡೀ ಭಾರತದ ಖಂಡವನ್ನು ಆಳಲು ಬಿಡೋದು ಇನ್ನೂ ಸಾಧ್ಯವಿಲ್ಲ ಅಂತ ಬ್ರಿಟಿಷ್ ಸಂಸತ್ತಿಗೆ ಗೊತ್ತಾಗುತ್ತೆ. ಈಸ್ಟ್ ಇಂಡಿಯಾ ಕಂಪ್ನಿ ಏನಿದೊಂದು ವ್ಯಾಪಾರ ಸಂಸ್ಥೆಯಾಗಿ ಬಂದಿತ್ತು, ಇದರ ಮೇಲೆ ಬಿಟ್ಟರೆ ನಾವು ಈ ಒಂದು ಭಾರತೀಯ ಅಂತ ಒಂದು ಚಿನ್ನದ ಮೊಟ್ಟೆ ಅಂತ ನಾವೇನು ಕರಿತಿದ್ರು ಬ್ರಿಟಿಷರು, ಅದು ನಮ್ಮ ಕೈ ತಪ್ಪಿ ಹೋಗ್ಬೋದಂತ ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಇದರ ನೇರ ಫಲವೇ ಮುಂದೆ ಬರ್ತಕ್ಕಂಥ ಭಾರತ ಸರ್ಕಾರ ಕಾಯ್ದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಸರಿನಾ? 1858 ಕಾಯ್ದೆ ಬರಲು ಮುಖ್ಯ ಕಾರಣ ಅಂದರೆ 1857 ದಂಗೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ. ಭಾರತ ಸರ್ಕಾರ ಕಾಯ್ದೆ 1858. ಈ ಕಾಯ್ದೆಯೊಂದಿಗೆ ಸುಮಾರು 250 ವರ್ಷಗಳ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯಗೊಂಡಂತ ಹೇಳ್ಬೋದು. ಸುಮಾರು 250 ವರ್ಷಗಳ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯಗೊಂಡು ಭಾರತ ನೇರವಾಗಿ ಬ್ರಿಟಿಷ್ ಕ್ರೌನ್ನ ಆಡಳಿತಕ್ಕೆ ಒಳಪಡುತ್ತದೆ ಸ್ನೇಹಿತರೆ. ಕಂಪನಿ ಎಲ್ಲ ಅಧಿಕಾರಿಗಳು ಬ್ರಿಟಿಷ್ ಕ್ರೌನ್ಗೆ ವರ್ಗಾವಣೆಯಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಆಡಳಿತ ಪದ್ಧತಿ, ಡಬಲ್ ಗೌರ್ಮೆಂಟ್ ಏನಿತ್ತು ಅದು ಕೊನೆಗಾಣುತ್ತೆ. ಸರಿನಾ? ಕಂಪನಿ ಎಲ್ಲ ಅಧಿಕಾರಿಗಳು ಬ್ರಿಟಿಷ್ ಕ್ರೌನ್ಗೆ ವರ್ಗಾವಣೆಗೊಂಡು ಈ ಕೋರ್ಟ್ ಆಫ್ ಡೈರೆಕ್ಟರ್ಸು ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಏನಿತ್ತು, ಈ ಆಡಳಿತ ಪದ್ಧತಿ ಏನಿತ್ತಲ್ಲ, ಡಬಲ್ ಗೌರ್ಮೆಂಟು ಎಂಡ್ ಆಗುತ್ತೆ. ಸರಿನಾ? ಲಂಡನ್ನಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಬ್ರಿಟಿಷ್ ಕ್ಯಾಬಿನೆಟ್ ಸಚಿವರ ಹುದ್ದೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. 15 ಸದಸ್ಯರ ಸಲಹಾ ಮಂಡಳಿಯ ನೆರವಿನೊಂದಿಗೆ ಅವರು ಕೆಲಸ ಮಾಡಬೇಕಾಗಿರುತ್ತೆ. ಲಂಡನ್ನಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ನ ಒಬ್ಬರು ಸಚಿವರು ಸೃಷ್ಟಿ ಮಾಡ್ತಾರೆ. ಅವ್ರೇನಪ್ಪ ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಅವರು ಡೈರೆಕ್ಟಾಗಿ ಯಾರಿಗೆ ಹೊಣೆಗಾರರಾಗಿರ್ತಾರೆ? ಬ್ರಿಟಿಷ್ ಪಾರ್ಲಿಮೆಂಟ್ಗೆ, ಬ್ರಿಟಿಷ್ ಸಂಸ್ಥೆಗೆ ಹೊಣೆಗಾರರಾಗಿರ್ತಾರೆ. ಅವರಿಗೆ ನೆರವು ನೀಡಲು 15 ಸದಸ್ಯರ ಸಲಹಾ ಮಂಡಳಿ ಕೂಡ ಅವರಿಗೆ ಇರುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಒಂದು 15 ಮೆಂಬರ ಸಲಹಾ ಮಂಡಳಿ ಕೂಡ ಟು ಅಸಿಸ್ಟ್ ದಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸರಿನಾ? ಮುಂದೆ ಏನಪ್ಪ ಅಂತಂದರೆ ಗವರ್ನರ್ ಜನರಲ್ ಅವರನ್ನು ಇನ್ನು ಮುಂದೆ ವೈಸರಾಯ್ ಎಂದು ಕರೆಯಲಾಗುವುದು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದವರು ವೈಸರಾಯ್ಗೆ ಹಾಕ್ತಾರೆ. ಯಾವ ಒಂದು ಕಾಯ್ದೆ ಮುಖಾಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನೋ ವೈಸರಾಯ್ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಭಾರತ ಸರ್ಕಾರ ಕಾಯ್ದೆ 1858, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858.
ಸರಿನಾ. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸರಾಯ್, ಲಾರ್ಡ್ ಕ್ಯಾನಿಂಗ್ ಬಂದುಬಿಟ್ಟು ಮೊದಲ ವೈಸರಾಯ್. ಗವರ್ನರ್ ಜನರಲ್ ಅವರನ್ನು ಇನ್ನು ಮುಂದೆ ಕ್ರೌನ್ನ ಪ್ರತಿನಿಧಿಯಾಗಿ ವೈಸರಾಯ್ ಎಂದು ಕರೆಯಲಾಯಿತು. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸರಾಯ್ ಆಗಿ ಬಂದರು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸನ್ನು ಕೈ ಬಿಡಲಾಗಿ ಸಂಸ್ಥಾನಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಿರುವ ಭರವಸೆಯನ್ನು ಕೂಡ ನೀಡಲಾಯಿತೆ. ಯಾಕೆ ಹಸ್ತಕ್ಷೇಪ ಮಾಡಲ್ಲಪ್ಪ ಅಂತಂದರೆ ಈ ಹಸ್ತಕ್ಷೇಪ ಮಾಡಿದ ಪರಿಣಾಮವಾಗಿಯೇ 1857 ದಂಗೆ ಆಗಿರುತ್ತೆ ಸ್ನೇಹಿತರೆ. ನಾವಿನ ಮೇಲೆ ಸಂಸ್ಥಾನಗಳಲ್ಲಿ ಆಯಾ ರಾಜ್ಯಗಳ ಆಡಳಿತದಲ್ಲಿ ನಾವು ದಖಲ್ ಮಾಡಲ್ಲ, ನಾವು ಎಂಟ್ರಿ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಸರಿನಾ. ಇಷ್ಟು ನಿಮಗೆ ಈ 1850 ಗೋರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಿಂದ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಈ 1850 ಆ್ಯಕ್ಟು ಲಾರ್ಜ್ಲಿ ಏನಂತಂದರೆ ಈ ಅಡ್ಮಿನಿಸ್ಟ್ರೇಟಿವ್ನ ಇಂಪ್ರೂವ್ಮೆಂಟ್ ಮಾಡಬೇಕಂತ ಮಾಡಿದರೂ ಕೂಡ ದ ಗೋರ್ಮೆಂಟ್ ಅದು ಎಲ್ಲ ಓವರಾಲ್ ಅಡ್ಮಿನಿಸ್ಟ್ರೇಷನು ಯಾವ ರೀತಿ ಇತ್ತೋ ಅದೇ ರೀತಿ ಉಳಿತೆ ಸ್ನೇಹಿತರೆ. ಅದು ಸಬ್ಸ್ಟ್ಯಾನ್ಷಿಯಲ್ ಸಿಸ್ಟಮ್ ಗೋರ್ಮೆಂಟ್ ಹೆಂಗೆ ವರ್ಕ್ ಹಾಕಿತ್ತಲ್ಲ ಇಂಡಿಯಾ, ಇಟ್ ರಿಮೇನ್ ದ ಸೇಮ್. ಸುಮ್ಮನೆ ಬುಕ್ನಲ್ಲಿ ನಾವು ಆ ಚೇಂಜಸ್ ತರ್ತೇವೆ, ಈ ಚೇಂಜಸ್ ತರ್ತೇವೆ ಒಂದು ಬ್ರಿಟಿಷ್ ಅಂದರೂ ಕೂಡ ಕೊನೆಯದಾಗಿ ಅವ್ರದ್ದೇ ಆದಂಥ ಒಂದು ದುರಾಡಳಿತ ದೃಷ್ಟಿ ಕಂಟಿನ್ಯೂ ಆಗ್ತಾನೆ ಇರ್ತಿತ್ತು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾವು ಡಬಲ್ ಗೋರ್ಮೆಂಟ್ ಏನಿತ್ತು ಅದು ಎಂಡ್ ಆಗುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋದು ಹುದ್ದೆನ ರಚನೆ ಮಾಡ್ತಾರೆ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದವರು ವೈಸರಾಯ್ ಅಂತ ಕರೀತಾರೆ. ಹಾಗೂ ಸಂಸ್ಥಾನಗಳ ಬಗ್ಗೆ ಒಂದು ಹೊಸದಾದಂಥ ಪಾಲಿಸಿಯನ್ನು ಬ್ರಿಟಿಷ್ ಗೋರ್ಮೆಂಟು ಅಳವಡಿಸ್ಕೊಳ್ಳುತ್ತೆ. ಸರಿನಾ. ಸೊ ಈಗ ನಾವು ಮುಂದಿನ ಒಂದು ಕಾಯ್ದೆ ಅಂತ ಹೇಳೋಣ, ಭಾರತೀಯ ಕೌನ್ಸಿಲ್ ಕಾಯ್ದೆ 1861. ಭಾರತೀಯ ಕೌನ್ಸಿಲ್ ಕಾಯ್ದೆ 1861 ಸ್ನೇಹಿತರೆ. ಡೋಂಟ್ ಮೈಂಡ್, ಇದು ಪಿ ಪಿ ಟಿಯಲ್ಲಿ ಒಂದು ಚೂರು ಆ ಕಡೆ ಅಕ್ಷರಗಳು ಈ ಕಡೆ ಆಗಿರುತ್ತೆ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ, ಆಯಿತಾ. ಸೊ ಶಾಸನ ರಚನೆಯಲ್ಲಿ ಭಾರತೀಯರ ಸಹಭಾಗಿತ್ವದ ಮೊದಲ ಪ್ರಯತ್ನ ಅಂತ ನಾವು ಹೇಳ್ಬೋದು. ಶಾಸನ ರಚನೆಯಲ್ಲಿ ಭಾರತೀಯರ ಸಹಭಾಗಿತ್ವದ ಮೊದಲ ಪ್ರಯತ್ನ ಇದು. ಹಾಗೂ ಬಾಂಬೆ ಮತ್ತು ಮದ್ರಾಸ್ಗೆ ಶಾಸನ ಅಧಿಕಾರ ಮರಳಿ ಸಿಗುತ್ತೆ. ಅರ್ಲಿಯರ್ ಏನಾಗುತ್ತೆ, ತುಂಬ ಸೆಂಟ್ರಲೈಸೇಷನ್ ಮಾಡುತ್ತಿರ್ತಾರೆ. ಸೊ ಬೆಂಗಾಲ್ಗೆ ಅಧೀನ ಆಗಿ ಈ ಬಾಂಬೆ ಆ್ಯಂಡ್ ಮದ್ರಾಸ್ ಇರ್ತವೆ, ಹೌದಲ್ವಾ. ಸೊ ಬೆಂಗಾಲ್ ಟಾಪ್ ಇರುತ್ತೆ, ಇದು ಹೇಳಿದಾಗೆ ಬಾಂಬೆ ಆಗಿ ಮದ್ರಾಸ್ ಕೇಳ್ತಾ ಇರುತ್ತೆ. ಸೊ ಬಾಂಬೆ ಮತ್ತು ಮದ್ರಾಸ್ಗೆ ಶಾಸಕಾಂಗ ಅಂದರೆ ಲೆಜಿಸ್ಲೇಟಿವ್ ಪವರ್ ವಾಪಸ್ ಸಿಗುತ್ತೆ. ಪ್ರಾಂತ್ಯಗಳಿಗೆ ಶಾಸಕಾಂಗ ಅಧಿಕಾರ ಮರುಸ್ಥಾಪನೆ. ಬಾಂಬೆ ಮತ್ತು ಮದ್ರಾಸ್ಗೆ ಶಾಸಕಾಂಗ ಅಧಿಕಾರ ಮರಳಿ ಬರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಬಂಗಾಳ, ವಾಯುವ್ಯ ಪ್ರಾಂತ್ಯ, ಪಂಜಾಬ್ನಲ್ಲಿ ಹೊಸ ಮಂಡಳಿಗಳನ್ನು ಸ್ಥಾಪನೆ ಮಾಡ್ತಾರೆ. ಹೊಸ ಮಂಡಳಿಗಳಲ್ಲಿ ಸ್ಥಾಪನೆ ಆಗುತ್ತೆ. ಗವರ್ನರ್ ಜನರಲ್ಗೆ ಹೆಚ್ಚುವರಿ ಸದಸ್ಯರಾಗಿ ಭಾರತೀಯರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರ ಸಿಕ್ಕಿತ್ತು. ಭಾರತೀಯರ ಮೊದಲ ಪ್ರವೇಶ ಅಂತ ನಾವು ಹೇಳ್ಬೋದು ಈ ಲೆಜಿಸ್ಲೇಟಿವ್ ಪವರ್ಸ್ಗೆ. ಗವರ್ನರ್ ಜನರಲ್ಗೆ ಹೆಚ್ಚುವರಿ ಸದಸ್ಯರಾಗಿ ಭಾರತೀಯರನ್ನು ನಾವು ನಾಮನಿರ್ದೇಶನ ಅಧಿಕಾರ ಏನು ಸಿಕ್ತಂತ ಹೇಳಿದ್ವಿ. ಬನಾರಸ್ನ ರಾಜ ಪಟಿಯಾಲ್ ಮಹಾರಾಜರಂತರು ಇದರ ಮೊದಲಿಗರು. ಸರಿನಾ. ಅದು ಹಲವಾರು ಈ ಒಂದು ಇದಕ್ಕೆ ಎಂಟ್ರಿ ಆದವರು ಅಂತ ನಾವು ಹೇಳ್ಬೋದು. ಲಾರ್ಡ್ ಕ್ಯಾನಿಂಗ್ ಇದ್ದವರು ಪೋರ್ಟ್ಫೋಲಿಯೋ ಪದ್ಧತಿಯನ್ನು ಆರಂಭಿಸ್ತಾರೆ. ಇದು ಜನಕ ಪೋರ್ಟ್ಫೋಲಿಯೋ ಸಿಸ್ಟಮನ್ನು ತಂದವರು ಯಾರಪ್ಪ ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಅಂತ ನಾವು ಹೇಳ್ಬೋದು. ಇದೇನಪ್ಪ ಅಂತಂದರೆ ರಿಕಗ್ನಿಷನ್ ಟು ದ ಪೋರ್ಟ್ಫೋಲಿಯೋ ಸಿಸ್ಟಮ್ ಇಂಟ್ರೊಡ್ಯೂಸ್ ಬೈ ದಿ ಲಾರ್ಡ್ ಕ್ಯಾನಿಂಗ್. ಇವರು 1859 ತಂದಿರ್ತಾರೆ. ಇದರಲ್ಲಿ ಏನಾಗುತ್ತೆ, ಅಂಡರ್ ದಿಸ್ ಈ ಪೋರ್ಟ್ಫೋಲಿಯೋ ಪದ್ಧತಿಯಲ್ಲಿ ಒನ್ ಆಫ್ ದ ಮೆಂಬರ್ಸ್ಗೆ ಒಂದು ಇನ್ಚಾರ್ಜ್ ಆಫ್ ಒನ್ ಆರ್ ಅದರ್ ಈಗ ನಾವು ಮಿನಿಸ್ಟರ್ ಅಂತ ಹೇಳ್ತೇವಲ್ಲ, ಯಾರೋ ಕೃಷಿ ಸಚಿವರಿದ್ದಾರೆ ಅಥವಾ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಎಜುಕೇಷನ್ ಈ ರೀತಿ ಒಬ್ಬೊಬ್ಬರಿಗೆ ಒಂದು ಇಲಾಖೆ ಅಂತರ ಪೋರ್ಟ್ಫೋಲಿಯೋ ಸಿಸ್ಟಮನ್ನು ಇಲ್ಲಿ ಪ್ರಾರಂಭ ಮಾಡುತ್ತೆ, ಆಯಿತಾ. ಅದೇ ರೀತಿ ಗವರ್ನರ್ ಜನರಲ್ಗೆ ತುರ್ತು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ಕೂಡ ನೀಡಲಾಗುತ್ತೆ. ದಟ್ ಈಸ್ ವೈಸರಾಯ್ಗೆ ಟು ಇಶ್ಯೂ ಆರ್ಡಿನೆನ್ಸ್ ವಿತೌಟ್ ದಿ ಕನ್ಕರೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಪರ್ಮಿಷನ್ ಇಲ್ಲದೇ ಅವರು ಸುಗ್ರೀವಾಜ್ಞೆ ಅಂದರೆ ಆರ್ಡಿನೆನ್ಸ್ನ ಹೊರಡಿಸ್ಬೋದು. ಸೊ ವೈಸರಾಯ್ ಇದ್ದವರು ಆರ್ಡಿನೆನ್ಸ್ ಹೊರಡಿಸ್ಬೋದು. ಈ ಆರ್ಡಿನೆನ್ಸ್ ಹೊರಡಿಸಿರ್ತಾರಲ್ಲ, ಇದರ ಅವಧಿ ಎಷ್ಟು ದಿನ ಇರುತ್ತಪ್ಪ ಅಂದರೆ 6 ತಿಂಗಳು ಇರುತ್ತೆ. ಸರಿನಾ. ಈ ಹೊರಡಿಸಿದ ಸುಗ್ರೀವಾಜ್ಞೆ ಅವಧಿ ಎಷ್ಟಿರುತ್ತೆ ಅಂದರೆ 6 ತಿಂಗಳು ಮಾತ್ರ. ಸೊ ಇಷ್ಟು 1861 ಕೌನ್ಸಿಲ್ ಕಾಯ್ದೆಯ ಮುಖ್ಯ ನಿಬಂಧನೆಗಳು ಅಥವಾ ನಾವು ಪ್ರೊವಿಷನ್ಸು ಅಂತ ಹೇಳ್ಬೋದು ಸ್ನೇಹಿತರೆ. ಸರಿನಾ. ಮುಂದಿನ ಒಂದು ಇದನ್ನು ನೋಡೋಣ. ಮುಂದಿನ ಭಾರತೀಯ ಕೌನ್ಸಿಲ್ ಕಾಯ್ದೆ 1892, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1892. ಕಾಂಗ್ರೆಸ್ನ ಆರಂಭಿಕ ಬೇಡಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಸ್ವಲ್ಪ ಮಟ್ಟಿಗೆ ಪ್ರಾತಿನಿಧ್ಯ ವಿಸ್ತರಣೆ ಅಂತ ನಾವು ಹೇಳ್ಬೋದು.
ನೋಡಿ ಸ್ನೇಹಿತರೆ, 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗಿದೆ ಅಂತ ನಿಮಗೆ ಗೊತ್ತಿದೆ, ಸರಿನಾ. ಸೊ ಇವಾಗ ಕಾಂಗ್ರೆಸ್ನ ಆರಂಭಿಕ ಬೇಡಿಕೆಗಳಿಗೆ ಪ್ರಕ್ರಿಯೆಯಾಗಿ ಈ ಕಾಯ್ದೆ ಅಂದರೆ ಭಾರತೀಯ ಕೌನ್ಸಿಲ್ ಕಾಯ್ದೆ 1892 ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಏರಿಸಿತು. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಮೆಂಬರ್ಸ್ ಎಲ್ಲಿ ಪ್ರಾವಿನ್ಷಿಯಲಲ್ಲೂ ಇನ್ಕ್ರೀಸ್ ಮಾಡ್ತು, ಸೆಂಟ್ರಲ್ ಕೂಡ ಇನ್ಕ್ರೀಸ್ ಮಾಡ್ತು. ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡಿತು. ಕೇಂದ್ರದಲ್ಲೂ ಮತ್ತು ಪ್ರಾಂತೀಯ ಅಂದರೆ ಪ್ರೊವಿನ್ಷಿಯಲ್ ಕೂಡ ಶಾಸಕಾಂಗ ಮಂಡಳಿಗಳಲ್ಲಿ ಹೆಚ್ಚು ಜನರನ್ನ ಏರಿಕೆ ಮಾಡುತ್ತದೆ, ಸರಿನಾ. ಅದೇ ರೀತಿಯಾಗಿ ಈ ಸದಸ್ಯರಿಗೆ ಬಜೆಟ್ ಬಗ್ಗೆ ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆ ಕೇಳುವ ಅಧಿಕಾರ ಕೂಡ ಸಿಗುತ್ತದೆ. ಸದಸ್ಯರಿಗೆ ಬಜೆಟ್ ಬಗ್ಗೆ ಚರ್ಚಿಸುವ ಪ್ರಶ್ನೆ ಕೇಳುವ ಅಧಿಕಾರ ಇದೆ. ಅದು ನೋಡಿ, ಇಲ್ಲೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಕ್ವಶನ್ ಕೇಳ್ಬೋದು, ನೀವು ಪ್ರಶ್ನೆಗಳನ್ನು ಕೇಳ್ಬೋದು, ಆದರೆ ಅದರ ಬಗ್ಗೆ ವೋಟ್ ಮಾಡ್ತಕ್ಕಂಥ ಮತದಾನ ಮಾಡ್ತಕ್ಕಂಥ ಹಕ್ಕು ಇರಲಿಲ್ಲ. ನೋಡಿ, ನಮಗೆ ಕೇವಲ ಪ್ರಶ್ನೆ ಕೇಳ್ಬೋದು, ಈ ಸರಿನಾ ತಪ್ಪ ಅಂತ ನಮಗೆ ವೋಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಂಥ ಒಂದು ದುರಾಡಳಿತವನ್ನು ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು ಅಂತ ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು 1892 ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಪರೋಕ್ಷ ಇಂಡೈರೆಕ್ಟ್ ಇಲೆಕ್ಷನ್ ಕೂಡ ಪರಿಚಯ ಆಗುತ್ತೆ. ಇಲೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳ್ತಾರೆ, ಬಟ್ ಇಂಡೈರೆಕ್ಟಾಗಿ ಅದು ಪರಿಚಯ ಆಗುತ್ತೆ. ಪರೋಕ್ಷ ಚುನಾವಣಾ ತತ್ವದ ಆರಂಭ, ಸರಿನಾ. ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ವರ್ತಕ ಸಂಘಗಳು ಸದಸ್ಯರನ್ನು ಶಿಫಾರಸು ಮಾಡಬಹುದಿತ್ತು, ಆದರೆ ಅಂತಿಮ ನೇಮಕ ವೈಸರಾಯ್ ಅವರ ಕೈಯಲ್ಲೇ ಇರ್ತಿತ್ತು. ಸೊ ಫೈನಲ್ ಡಿಸಿಷನ್ ಯಾರು ಬರಬೇಕು ಅನ್ನೋದು ವೈಸರಾಯ್ ಅವರ ಕೈಯಲ್ಲೇ ಇರ್ತಿತ್ತು. ಇಂಡೈರೆಕ್ಟ್ ಇಲೆಕ್ಷನ್ ಅನ್ನೋದೇನೋ ಕೊಟ್ಟರು, ಲಿಮಿಟೆಡ್ ಆರ್ ಇಂಡೈರೆಕ್ಟ್ ಪ್ರೊವಿಷನ್ ಫಾರ್ ದ ಯೂಸ್ ಆಫ್ ಇಲೆಕ್ಷನ್, ಬಟ್ ಫೈನಲ್ ವರ್ಡ್ ಯಾರ ಕಡೆ ಇತ್ತಪ್ಪ ಅಂತಂದರೆ ಅದು ವೈಸರಾಯ್. ಆದರೆ ಇನ್ನೊಂದು ನೆನಪಿಟ್ಕೊಳ್ಳಿ, ದ ವರ್ಡ್ ಇಲೆಕ್ಷನ್ ಅನ್ನೋದನ್ನು ಯೂಸ್ ಮಾಡಲಿಲ್ಲ, ನೆನಪಿರಲಿ. ಈ ಆ್ಯಕ್ಟಲ್ಲಿ 1892 ಆ್ಯಕ್ಟಲ್ಲಿ ಇಲೆಕ್ಷನನ್ನು ವರ್ಡ್ ಯೂಸ್ ಮಾಡಲಿಲ್ಲ. ದಟ್ ಇಂಡೈರೆಕ್ಟ್ ಪ್ರಪೋಸಲ್ ಫಾರ್ ದಿ ಇಲೆಕ್ಷನ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ, ಸರಿನಾ. ಈಗ ನೋಡೋಣ, 1909 ಕಾಯ್ದೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909 ಆರ್ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ನಾವು ಕರಿಬೋದು. ಇದಕ್ಕೆ ಇನ್ನೊಂದು ಏನಂತಾರೆ ಅಂದರೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಆವಾಗ ಲಾರ್ಡ್ ಮಾರ್ಲೆ ಇದ್ದವರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾರೆ, ಆಫ್ ಇಂಡಿಯಾ ಆಗಿರ್ತಾರೆ, ಆ್ಯಂಡ್ ಲಾರ್ಡ್ ಮಿಂಟೋ ಇದ್ದವರು ವೈಸರಾಯ್ ಆಫ್ ಇಂಡಿಯಾ ಆಗಿರ್ತಾರೆ, ಸರಿನಾ. ಸೊ ಈ ಕಾಯ್ದೆ ಗಮನಾರ್ಹ ವಿಸ್ತರಣೆ ಜೊತೆಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ದೂರಗಾಮಿ ಪರಿಣಾಮ ಬೀರಿದ ಒಂದು ವಿವಾದಾತ್ಮಕ ನಿಬಂಧನೆ ಅಂತ ಒಂದು ಪ್ರೊವಿಷನ್ ತರ್ತೈತಿ. ಇಟ್ ವಾಸ್ ವೆರಿ ವಿವಾದಾತ್ಮಕ ಅಂತ ನಾವು ಹೇಳ್ಬೋದು. ಶಾಸಕಾಂಗ ಮಂಡಳಿಗಳ ಗಾತ್ರ ಗಣನೀಯವಾಗಿ ಹೆಚ್ಚಿಸಲಾಗುತ್ತೆ. ಸ್ವಲ್ಪ ಹೆಚ್ಚಿದ್ರು ಅಂತ ಹಿಂದಿನ ಆ್ಯಕ್ಟಲ್ಲಿ ನೋಡಿದ್ವಿ. ಇದರಲ್ಲಿ 1909 ಕಾಯ್ದೆಯಲ್ಲಿ ಇನ್ನೂ ಜಾಸ್ತಿಯಾಗಿ ಇದರಲ್ಲಿ ಹೆಚ್ಚಿಸ್ತಾರೆ. ಬಜೆಟ್ ಬಗ್ಗೆ ನಿರ್ಣಯವನ್ನು ಮಂಡಿಸ್ತಕ್ಕಂಥ ಅಧಿಕಾರವನ್ನು ಕೊಡ್ತಾರೆ. ಆದರೆ ಇನ್ನೊಂದು ನೆನಪಿಟ್ಟುಕೊಳ್ಳಿ, ಈ ಕಾಯ್ದೆ ಸಪ್ರೇಟ್ ಎಲೆಕ್ಟ್ರೋಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಪ್ರತ್ಯೇಕ ಮತಕ್ಷೇತ್ರ ಅಂತ ನಾವು ಹೇಳ್ಬೋದು. ಇದೇ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಜಾರಿಗೆಗೊಳಿಸುತ್ತೆ. ಈ ರೀತಿಯಾದಂಥ ಕಮ್ಯುನಲ್ ಆಧಾರಿತ, ಕೋಮು ಆಧಾರಿತ ಪ್ರಾತಿನಿಧ್ಯ ಭಾರತದಲ್ಲಿ ಪ್ರಾರಂಭ ಮಾಡ್ತದೆ ಈ ಆ್ಯಕ್ಟು. ಆದ್ದರಿಂದ ಈ ಲಾರ್ಡ್ ಮಿಂಟೋ, ಲಾರ್ಡ್ ಮಿಂಟೋ ಏನಿದೆ, ದೆನ್ ದ ವೈಸರಾಯ್ ಆಫ್ ಇಂಡಿಯಾ, ಅವಾಗಿನ ವೈಸರಾಯ್ ಅವರನ್ನು ಪ್ರತ್ಯೇಕ ಮತಕ್ಷೇತ್ರದ ಪಿತಾಮಹ ಅಂತ ಕೂಡ ನಾವು ಕರಿತೇವೆ, ಸರಿನಾ. ಹೀ ಈಸ್ ದಿ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಟ್ ಇನ್ ಇಂಡಿಯಾ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಇನ್ನೇನೆಂದರೆ ಕಾರ್ಯಾಂಗದಲ್ಲಿ ಮೊದಲ ಬಾರಿಗೆ ಭಾರತೀಯರಿಗೆ ಅವಕಾಶ ಕೊಡುತ್ತದೆ. ಕಾರ್ಯಾಂಗದಲ್ಲಿ ಮೊದಲ ಬಾರಿಗೆ ದಟ್ ಈಸ್ ಪ್ರೊವೈಡೆಡ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದಿ ವೈಸರಾಯ್ ಮತ್ತು ಗವರ್ನರ್ಸ್, ಸರಿನಾ. ಈ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಬಂದಂಥ ಮೊದಲ ಭಾರತೀಯರು ಯಾರಪ್ಪ ಅಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸರಾಯ್ ಅವರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾರ್ಯಕಾರಿ ಮಂಡಳಿಗೆ ಸೇರ್ಪಡೆಗೊಂಡಂಥ ಮೊದಲ ಭಾರತೀಯರು. ಯಾವ ಸದಸ್ಯರಾಗಿ ನೇಮಕಗೊಂಡರು ಅಂತ ನಿಮಗೆ ಏನಾದ್ರು ಕೇಳಿದ್ರೆ ಕಾನೂನು ಸದಸ್ಯರಾಗಿ ಅವರು ನೇಮಕಗೊಳ್ತಾರೆ ಸ್ನೇಹಿತರೆ, ಸರಿನಾ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಮಂಡಳಿಯಲ್ಲೂ ಭಾರತೀಯರು, ಆಮೇಲೆ ಲಂಡನ್ನ ಸಹಲಾ ಮಂಡಳಿಗೂ ಇಬ್ಬರು ಭಾರತೀಯರ ನೇಮಕವನ್ನು ಮಾಡ್ತಾರೆ ಸ್ನೇಹಿತರೆ, ಸರಿನಾ. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡೆಡ್, ಅಂದರೆ ಇದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1999 ಪ್ರೊವೈಡ್ ಸಪ್ರೇಟ್ ರೀಪ್ರೆಸೆಂಟೇಷನ್ ಆಫ್ ಪ್ರೆಸಿಡೆನ್ಸಿ ಕಾರ್ಪೊರೇಷನ್ಸ್, ಚೇಂಬರ್ಸ್ ಆಫ್ ಕಾಮರ್ಸ್, ಯೂನಿವರ್ಸಿಟೀಸ್ ಆ್ಯಂಡ್ ಜಮೀನ್ದಾರ್ಸ್. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಹೇಳಿಸ್ತೀನಿ.
ಈ ಗಣನೀಯ ಹೆಚ್ಚಳ ಅಂದರೆ ಪ್ರೀವಿಯಸ್ಸಲ್ಲಿ 16 ಇತ್ತು, ಇಟ್ ಇನ್ಕ್ರೀಸ್ ಟು 60. ಆಮೇಲೆ ಕಮ್ಯುನಲ್ ಎಲೆಕ್ಟ್ರೇಟ್ ತಂದರು. ಈ ತಂದಿದ ಪರಿಣಾಮ ಮಿಂಟೋ ಅನ್ನು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಟ್ ಅಂತ ಕರೀತಾರೆ, ಅಂದರೆ ಪ್ರತ್ಯೇಕ ಮತಕ್ಷೇತ್ರದ ಪಿತಾಮಹ. ನೋಡಿ, ಈ ಸಿಸ್ಟಮ್ಮು ಭಾರತೀಯರನ್ನು ಒಡೆದು ಆಳುವ ನೀತಿಯನ್ನು ತೋರಿಸುತ್ತೆ. ಬ್ರಿಟಿಷ್ ಗೌರ್ಮೆಂಟ ಮನಸ್ಥಿತಿಯನ್ನು ಇದು ತೋರಿಸುತ್ತೆ. ಒಗ್ಗಟ್ಟಾಗಿರ್ತಕ್ಕಂಥ ಭಾರತೀಯರನ್ನು ಯಾವ ರೀತಿ ಒಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬ್ರಿಟಿಷರಂತ ನಮಗಿದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಬ್ರಿಟಿಷರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಭಾರತೀಯರಿಗೆ ಒಂದು ಸ್ಥಾನವನ್ನು ಕೊಡ್ತಾರೆ. ಆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಸೇರಿದಂಥ ಮೊದಲ ಭಾರತೀಯರು ಯಾರಪ್ಪ ಅಂತಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಅವರು ಕಾನೂನು ಸದಸ್ಯರಾಗಿ ಆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಅಥವಾ ಕಾರ್ಯಕಾರಿ ಮಂಡಳಿಯಲ್ಲಿ ಅವರು ಹೋಗ್ತಾರೆ. ಸರಿನಾ? ಇಷ್ಟು ನಿಮಗೆ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಈಗ ಭಾಗ 1 ಮತ್ತು ಭಾಗ 2 ನೋಡಿದ್ವಿ ನಾವು. ಇನ್ನು ಭಾಗ 3 ಸ್ವಯಂ ಆಡಳಿತದಡಿನ ಹಾದಿ ಯಾವ ರೀತಿ ಇದೆ. 1919ರಿಂದ 1935ರವರೆಗೆ ಉಭಯಾಡಳಿತ ಅಥವಾ ಡ್ಯುಯಲ್ ಗೋರ್ಮೆಂಟು, ಭಾರತೀಯರ ಸ್ವಂತ ಕರಡು, ಸಂವಿಧಾನದ ಅಸ್ಥಿಪಂಜರ ಏನಾಯಿತು ಅಂತ ನಾವು ತಿಳಿದುಕೊಳ್ಳೋಣ. ಸ್ವಯಂ ಆಡಳಿತದಡಿನ ಹಾದಿ 1919ರಿಂದ 1935ರವರೆಗೆ ಉಭಯಾಡಳಿತದ ಪ್ರಯೋಗ, ಭಾರತೀಯರ ಮೊದಲ ಸ್ವತಂತ್ರ ಕರಡು ಮತ್ತು ನಮ್ಮ ಸಂವಿಧಾನದ ನಿಜವಾದ ಅಸ್ಥಿಪಂಜರ ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಕಲಿತಾ ಹೋಗೋಣ ಸ್ನೇಹಿತರೆ. ಸರಿನಾ? ಅದರಲ್ಲಿ ಮೊದಲನೇದಾಗಿ ಬರೋದು 1919ರ ಕಾಯ್ದೆ. 1919ರ ಕಾಯ್ದೆ ನೋಡಿ ಸ್ನೇಹಿತರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919. ಇದರಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, 1917ರಲ್ಲಿ ಮಾಂಟಗು ಒಂದು ಘೋಷಣೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ, ಮೊದಲ ಬಾರಿಗೆ ಜವಾಬ್ದಾರಿಯುತ ಸರ್ಕಾರವನ್ನು ಗುರಿಯಾಗಿ ಘೋಷಿಸುತ್ತೆ. ಆಯಿತಾ? ಏನಂತ ಹೇಳಪ್ಪ ಅಂತ ಅಂದರೆ, ದ ಬ್ರಿಟಿಷ್ ಗೌರ್ಮೆಂಟ್ ಏನಂತ ಡಿಕ್ಲೇರ್ ಮಾಡುತ್ತೆ, ಫಸ್ಟ್ ಟೈಮ್ ದಟ್ ಈಸ್ ಇಟ್ಸ್ ಆಬ್ಜೆಕ್ಟಿವ್ ವಾಸ್ ಟು ಗ್ರ್ಯಾಜುವಲ್ ಇಂಟ್ರೊಡಕ್ಷನ್ ಆಫ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಜವಾಬ್ದಾರಿಯುತ ಸರ್ಕಾರವನ್ನು ಗುರಿಯಾಗಿ ಇಟ್ಟುಕೊಂಡು ಒಂದು ಘೋಷಣೆಯನ್ನು ಗುರುತಿಸುತ್ತೆ. ಅದು 1917ರಲ್ಲಿ. ಸರಿನಾ? ಸೊ ಪ್ರಾಂತ್ಯಗಳಲ್ಲಿ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಲಾಯಿಸಿತು. ಇದನ್ನೇ ನಾವು ಡಯಾರ್ಕಿ ಅಂತ, ಅದೇನಂತ ನಿಮಗೆ ಹೇಳ್ತೇನೆ ನಾನೀಗ. ಸರಿನಾ? ಇದರ ಆಧಾರದಲ್ಲಿ ಜಾರಿಯಾದ 1917ರ ಘೋಷಣೆ ಆಧಾರದ ಮೇಲೆ ಬಂದಂಥ ಕಾಯ್ದೆನೇ ಭಾರತ ಸರ್ಕಾರ ಕಾಯ್ದೆ 1919, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಇದರ ಆಧಾರದಲ್ಲಿ ಜಾರಿಯಾದಂಥ ಈ ಕಾಯ್ದೆ ಪ್ರಾಂತ್ಯಗಳಲ್ಲಿ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಿತು. ಇದನ್ನೇ ಡಯಾರ್ಕಿ ಅಥವಾ ಉಭಯಾಡಳಿತ ಅಂತ ನಾವು ಕರಿಬೋದು ಸ್ನೇಹಿತರೆ. ಇದು ಏನಾಗುತ್ತೆ ಅಂತಂದರೆ, ಇಟ್ ಡಿವೈಡೆಡ್ ದಿ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ ಇಂಟು 2 ಪಾರ್ಟ್ಸ್. ಪ್ರಾಂತೀಯಗಳಲ್ಲಿ 2 ವಿಷಯಗಳನ್ನಾಗಿ ವಿಂಗಡಿಸುತ್ತೆ. ಒಂದು ಟ್ರಾನ್ಸ್ಫರ್ಡು, ಇನ್ನೊಂದು ರಿಸರ್ವ್ಡು. ಈ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಇದ್ದದ್ದು ಏನಪ್ಪ ಅಂದರೆ, ಇಟ್ ಹ್ಯಾಸ್ ಟು ಅಡ್ಮಿನಿಸ್ಟರ್ಡ್ ಬೈ ಗವರ್ನರ್ ವಿತ್ ದ ಏಡ್ ಆಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಟ್ರಾನ್ಸ್ಫರ್ಡ್ ಇದ್ದದ್ದು. ರಿಸರ್ವ್ಡ್ ಸಬ್ಜೆಕ್ಟ್ಸ್ ಏನಿತ್ತಲ್ಲ, ಅದು ಅಡ್ಮಿನಿಸ್ಟರ್ಡ್ ಬೈ ಗವರ್ನರ್ ಆ್ಯಂಡ್ ಈಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ಬೋದು. ಸರಿನಾ? ಸೊ ಈ ಡಯಾರ್ಕಿ ಅಥವಾ ಉಭಯಾಡಳಿತ ನಾವೇನು ಕರಿತೀವಿ, ಫಾರ್ ಎಕ್ಸಾಂಪಲ್ ಈಗ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸ್ಥಳೀಯ ಆಡಳಿತದ ವರ್ಗಾಯಿತ ಟ್ರಾನ್ಸ್ಫರ್ಡ್ ವಿಷಯಗಳನ್ನು ಶಾಸಕಾಂಗಕ್ಕೆ ಹೊಣೆಗಾರದ ಭಾರತೀಯ ಮಂತ್ರಿಗಳಿಗೆ ಉಸ್ತುವಾರಿಗೆ ಬರ್ತಾವೆ. ಸರಿನಾ? ಈ ವರ್ಗಾಯಿತ ವಿಷಯಗಳೇನಿರ್ತಾವೆ, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದನ್ನು ಮ್ಯಾನೇಜ್ ಮಾಡೋರು ಯಾರಪ್ಪ ಅಂತಂದರೆ ಭಾರತೀಯ ಮಂತ್ರಿಗಳು. ಅವರು ಶಾಸಕಾಂಗಗಳಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನೋಡಿ, ಇಲ್ಲೊಂದು ಏನಿರುತ್ತಂದರೆ, ಇವನೇನೋ ಕೊಟ್ಟಿರ್ಬಿತ್ತು ವರ್ಗಾಯಿತ ವಿಷಯಗಳನ್ನ. ಈ ಶಿಕ್ಷಣ ನಡೆಸಲಿಕ್ಕೆ, ಆರೋಗ್ಯ ನಡೆಸಲಿಕ್ಕೆ, ಸ್ವಯಂ ಆಡಳಿತ ಏನೋ ನಡೆಸಲಿಕ್ಕೆ ನಮಗೆ ಹಣದ ಅವಶ್ಯಕತೆ ಇರುತ್ತಲ್ವ. ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಅಪ್ರೂವಲ್ ಬೇಕಲ್ವ, ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅದು. ಬಟ್ ಅಂಥ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ರಿಸರ್ವ್ಡ್ ಆಗಿಡ್ತಾರೆ, ಮೀಸಲಾಗಿಡ್ತಾರೆ. ಅದು ಯಾರ ಅಂಡರ್ ಇರುತ್ತೆ? ಗವರ್ನರ್ ಅಂಡರ್ ಇರುತ್ತೆ. ಆ್ಯಂಡ್ ಅವರು ಶಾಸಕಾಂಗಕ್ಕೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೊಣೆಗಾರರೇ ಆಗಿರಲ್ಲ. ಅವರು ಬಂದಿದ್ದು ಮನಸೋ ಇಚ್ಚೋರು ಕೆಲಸ ಮಾಡ್ಬೋದು. ಆದರೆ ಹಣಕಾಸು ಆಗಿರ್ಬೋದು, ಪೊಲೀಸ್ನಂಥ ವಿಷಯಗಳಾಗಿರ್ಬೋದು, ಕಂದಾಯ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಇವೆಲ್ಲವೂ ಕೂಡ ಗವರ್ನರ್ ಕೈಯಲ್ಲೇ ಉಳಿತವೆ. ಶಾಸಕಾಂಗಕ್ಕೆ ಇವುಗಳ ಮೇಲೆ ಹೊಣೆಗಾರಿಕೆ ಇಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಇನ್ನೇನಾದ್ರು ತಪ್ಪು ಮಾಡಿದ್ರೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಯಾವುದು? ಟ್ರಾನ್ಸ್ಫರ್ ಸಬ್ಜೆಕ್ಟಲ್ಲಿ. ನೀವು ಇಲ್ಲಿ ಶಿಕ್ಷಣ ಮಾಡಬೇಕಂದ್ರೆ ನೀವು ಫಂಡ್ಸ್ ಇಲ್ಲಾಂದ್ರೆ ಏನಪ್ಪ ಮಾಡ್ತೀರಾ? ಸೊ ನೋಡಿ, ಇದು ದುರಾಡಳಿತ. ಈ ಒಂದು ದುರಾಡಳಿತ, ಕೆಟ್ಟ ದೃಷ್ಟಿಯ ದುರಾಡಳಿತವನ್ನು ಬ್ರಿಟಿಷರು ಭಾರತೀಯರ ಮೇಲೆ ಹೇರಿ ಆಡಳಿತವನ್ನು ನಡೆಸ್ತಾ ಇದ್ದರು ಸ್ನೇಹಿತರೆ.
ಹಣಕಾಸು ಮೀಸಲು ವಿಷಯವಾಗಿದ್ದರಿಂದ ವರ್ಗಾಯಿತ ಇಲಾಖೆಗಳಿಗೆ ಸಾಕಷ್ಟು ಅನುದಾನ ಸಿಗದೆ ಈ ಪ್ರಯೋಗಾಚರಣೆ ಸಂಪೂರ್ಣ ಯಶಸ್ವಿ ಆಗಲಿಲ್ಲ. ಈ ಡಯಾರ್ಚ್ ಅನ್ನೋ ಸಿಸ್ಟಮ್ ಏನಿದೆ ಅಥವಾ ಉಭಯಾಡಳಿತ ಅನ್ನೋ ಸಿಸ್ಟಮ್ ಏನಿದೆ, ಇಟ್ ವಾಸಂಟ್ ಸಕ್ಸಸ್ಫುಲ್. ಈ ಪ್ರಯೋಗಾಚರಣೆ ಸಂಪೂರ್ಣ ಯಶಸ್ವಿ ಆಗಲ್ಲ. ಹಣಕಾಸು ಮೀಸಲು ವಿಷಯವಾಗಿದ್ದರಿಂದ ವರ್ಗಾಯಿತ ಇಲಾಖೆಗಳಿಗೆ ಸಾಕಷ್ಟು ಅನುದಾನ ಸಿಗುತ್ತಾ ಇರಲಿಲ್ಲ ಸ್ನೇಹಿತರೆ. ಸರಿನಾ? ಆಮೇಲೆ ಈ ಒಂದು 1990 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇತರ ನಿಬಂಧನೆಗಳು ಏನಿದ್ದವಪ್ಪ ಅಂತಂದರೆ, ಇದೇ ಕಾಯ್ದೆ ಇನ್ನೂ ಹಲವು ಮಹತ್ವದ ಬದಲಾವಣೆಯನ್ನು ಕೂಡ ತರುತ್ತದೆ. ಕೇಂದ್ರದಲ್ಲಿ ಮೊದಲ ಬಾರಿಗೆ ದ್ವಿಸದನ ಶಾಸಕಾಂಗ ಸ್ಥಾಪನೆ ಆಯಿತು. ಬೈ ಕ್ಯಾಮರಲಿಸಮ್ ಅಂತ ನಾವು ಕರಿಬೋದು. ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ನಾವು ಎರಡು ಏನು ಸದನಗಳಿದ್ದಾವೆ, ಆ ಬೈ ಕ್ಯಾಮರಲಿಸಮ್ ಅನ್ನೋ ಸಿಸ್ಟಮು 1919 ಕಾಯ್ದೆ ಮೊದಲ ಬಾರಿಗೆ ತರುತ್ತದೆ. ಮೊದಲ ಬಾರಿಗೆ ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಮನೆ 60 ಸದಸ್ಯರು, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆಳಮನೆ 144 ಸದಸ್ಯರು, ಅಂದರೆ ಬೈ ಕ್ಯಾಮರಲಿಸಮ್ ಸ್ಟಾರ್ಟ್ ಆಯಿತು, ದ್ವಿಸದನ ಪ್ರಾರಂಭ ಆಯಿತು. ಸರಿನಾ? ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೀಮಿತ ಮತದಾರರಿಂದ ನೇರ ಚುನಾವಣಾ ಪದ್ಧತಿ ಜಾರಿ ಆಯಿತು. ನೇರ ಚುನಾವಣೆ ಮೊದಲ ಬಾರಿಗೆ ಆರಂಭ ಆಗಿದ್ದು ಎಲ್ಲಿಪ್ಪ ಅಂತ ಕೇಳಿದ್ರೆ, ಡೈರೆಕ್ಟ್ ಎಲೆಕ್ಷನ್ ಯಾವಾಗ ಬಂತಪ್ಪ ಅಂತ ಕೇಳಿದ್ರೆ 1919 ಭಾರತ ಸರ್ಕಾರ ಕಾಯ್ದೆಯ ಮುಖಾಂತರ. ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೀಮಿತ ಅಂದರೆ ಲಿಮಿಟೆಡ್, ಎಲ್ಲರಿಗೂ ಫ್ರಾಂಚೈಸ್ ಸಿಕ್ಕಿರಲಿಲ್ಲ, ಎಲ್ಲರಿಗೂ ವೋಟಿಂಗ್ ಪವರ್ ಸಿಕ್ಕಿರಲಿಲ್ಲ. ಇದು ನೆನಪಿರಲಿ ಸ್ನೇಹಿತರೆ. ಹಾಗಂತೇಳಿ ಡೈರೆಕ್ಟ್ ಎಲೆಕ್ಷನ್ ಎಲ್ಲರಿಗೂ ವೋಟ್ ಹಾಕೋ ಪವರ್ ಇತ್ತು ಆ ಸಮಯದಲ್ಲಿ? ನೋ. ಒಂದಿಷ್ಟು ಕಂಡೀಷನ್ ಹಾಕಿತ್ತು. ಆ ಕಂಡೀಷನ್ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಮಾತ್ರ ವೋಟಿಂಗ್ ಪವರ್ ಇತ್ತು. ಇಲ್ಲಿ ವರ್ಡ್ ಸೀಮಿತ ಅಂತ ಯೂಸ್ ಮಾಡಿದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ಅದೇ ರೀತಿಯಾಗಿ ನಾವು ಹಿಂದೆ ನೋಡಿದ್ವಿ, ಏನು ಪ್ರತ್ಯೇಕ ಸಪ್ರೇಟ್ ಎಲೆಕ್ಟ್ರೇಟನ್ನು ಮುಸ್ಲಿಮರಿಗೆ ಕೊಟ್ಟಿದ್ರು ಅಂತ ಹೇಳಿದ್ವಲ್ಲ, ಬರೀ ಅವ್ರಿಗೆ ಮಾತ್ರ ಅಲ್ಲಿ ಕೊಟ್ಟಿದ್ದಲ್ದೇ ಮತ್ತೆ ಅದನ್ನು ವಿಸ್ತರಣೆ ಮಾಡ್ತಾರೆ. ಅಂದರೆ ಬ್ರಿಟಿಷರ ಒಡೆದು ಆಳುವ ನೀತಿ ನಮಗಿಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತ್ಯೇಕ ಮತಕ್ಷೇತ್ರ ವಿಸ್ತರಣೆ. ಮುಸ್ಲಿಮರ ಜೊತೆಗೆ ಸಿಖ್ಖರು, ಕ್ರೈಸ್ತರು, ಆಂಗ್ಲೋ ಇಂಡಿಯನ್ನರಿಗೂ ಕೂಡ ಪ್ರತ್ಯೇಕ ಮತಕ್ಷೇತ್ರವನ್ನು ವಿಸ್ತರಣೆ ಮಾಡಲಾಯಿತು. ಸಪ್ರೇಟ್ ಎಲೆಕ್ಟ್ರೋಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಆಂಗ್ಲೋ ಇಂಡಿಯನ್ಸ್ ಆಗಿದ್ದು, ಯುರೋಪಿಯನ್ನರಿಗೆ ಇದನ್ನು ಎಕ್ಸ್ಟೆನ್ಷನ್ ಮಾಡ್ತಾರೆ. ಅದೇ ರೀತಿಯಾಗಿ 1926 ಲೋಕಸೇವಾ ಆಯೋಗ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಸ್ಥಾಪನೆಯನ್ನು ಮಾಡ್ತಾರೆ ಸ್ನೇಹಿತೆ. ಅವಕಾಶ ಮಾಡಿಕೊಡುತ್ತೆ ಈ ಕಾಯ್ದೆ. ಯಾವ ಕಾಯ್ದೆ? 1919 ಕಾಯ್ದೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಇನ್ನೊಂದು ನೆನಪಿಟ್ಟುಕೊಳ್ಳಿ, 10 ವರ್ಷಗಳ ನಂತರ ಈ ಕಾಯ್ದೆ ಯಾವ ರೀತಿ ಪ್ರಗತಿ ಮಾಡುತ್ತಿದೆ ಅಂತ ಒಂದು ಪ್ರಗತಿಯನ್ನು ಪರಿಶೀಲಿಸಲು ಒಂದು ಶಾಸನಬದ್ಧ ಆಯೋಗ ಬರಬೇಕೆಂದು ಒಂದು ಷರತ್ತನ್ನು ಕೂಡ ಈ ಕಾಯ್ದೆಯಲ್ಲಿ ಇಟ್ಟಿರುತ್ತಾರೆ. ಒಂದು ಶಾಸನಬದ್ಧ ಆಯೋಗ 10 ವರ್ಷಗಳ ನಂತರ ಈ ಕಾಯ್ದೆ ಯಾವ ರೀತಿ ಕೆಲಸ ಮಾಡೋದ್ರಿಂದ ಪ್ರಗತಿ ಪರಿಶೀಲಿಸಬೇಕೆಂದು ಒಂದು ಷರತ್ತನ್ನು ಇಟ್ಟಿರ್ತಾರೆ. ಇನ್ನು ಮುಂದೆ ಅದು ಸೈಮನ್ ಆಯೋಗ ಬರಲಿಕ್ಕೆ ಕಾರಣವಾಗುತ್ತದೆ. 1919 ಕಾಯ್ದೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ 10 ವರ್ಷಗಳ ನಂತರ ಒಂದು ಕಮಿಷನನ್ನು ಸೆಟಪ್ ಮಾಡಬೇಕಾಗಿರುತ್ತೆ. ಆ ಕಂಡೀಷನ್ ಇಟ್ಟುಕೊಂಡೇ ಈ ಕಾಯ್ದೆಯಲ್ಲಿ ಹೇಳಿರ್ತಾರೆ, ದ್ಯಾಟ್ ಲೀಡ್ಸ್ ಟು ಸೈಮನ್ ಕಮಿಷನ್. ಇಷ್ಟು ನಿಮಗೆ ಅರ್ಥ ಆಯಿತು ಅಂತೂ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಸೈಮನ್ ಆಯೋಗ ಮತ್ತು ಬಹಿಷ್ಕಾರ. 1927 ಸೈಮನ್ ಆಯೋಗ ಮತ್ತು ಬಹಿಷ್ಕಾರ. 1919 ಕಾಯ್ದೆಯ ಷರತ್ತಿನಂತೆ ಬ್ರಿಟಿಷ್ ಸರ್ಕಾರ ಸರ್ ಜಾನ್ ಸೈಮನ್ ನೇತೃತ್ವದ 7 ಸದಸ್ಯರ ಯೋಗವನ್ನು ನಿಗದಿತ ಸಮಯಕ್ಕಿಂತ, ಕಂಡೀಷನ್ ಏನಿತ್ತು ಅಲ್ಲಿ, 1919 ಆ್ಯಕ್ಟ್ ಬಂದಿದೆ, 10 ವರ್ಷ ಆದಮೇಲೆ ಅಂದರೆ 1929 ಕಾಯ್ದೆ ಒಂದು ಕಮಿಷನ್ ಸೆಟಪ್ ಮಾಡಬೇಕಿತ್ತು. ಆದರೆ ನಿಗದಿತ ಸಮಯಕ್ಕಿಂತ ಮುಂಚೆ 2 ವರ್ಷ ಮುಂಚಿತವಾಗಿ ಕಳಿಸುತ್ತದೆ. 1927 ಸೈಮನ್ ಆಯೋಗ ಭಾರತಕ್ಕೆ ಬರುತ್ತದೆ. ಆದರೆ ಸ್ನೇಹಿತರೆ, ಈ ಆಯೋಗದಲ್ಲಿ 2 ವರ್ಷ ಮುಂಚಿತವಾಗಿ ಬಂದಿತ್ತು. ಈ ಆಯೋಗದಲ್ಲಿ ಒಬ್ಬ ಭಾರತೀಯನು ಕೂಡ ಇರಲಿಲ್ಲ. ಭಾರತೀಯನು ಇದರಲ್ಲಿ ಇರಲಿಲ್ಲ. ಆಯಿತಾ? ಇದೇ ಒಂದು ವಿಚಾರ ಭಾರತೀಯರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಇದರಿಂದ ದೇಶಾದ್ಯಂತ ತೀವ್ರ ಆಕ್ರೋಶ ಭುಗಿಲೆದ್ದು ಬಿಡುತ್ತೆ. ಸೈಮನ್ ವಾಪಸ್ ಹೋಗು, ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಯೊಂದಿಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಇವೆರಡೂ ಸೇರಿ ಈ ಸೈಮನ್ ಆಯೋಗವನ್ನು ಬಹಿಷ್ಕರಿಸ್ತವೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಎರಡೂ ಕೂಡ ಈ ಸೈಮನ್ ಆಯೋಗವನ್ನು ಬಹಿಷ್ಕರಿಸ್ತವೆ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸರಿನಾ? ಭಾರತೀಯರನ್ನು ಒಳಗೊಳ್ಳದೇ 7 ಜನ ಬಂದಿದ್ದಾರೆ, 7 ಜನ ನೀವೇ ಇದ್ದರೆ ನಮಗೇನು ಸಿಕ್ತು? ಭಾರತೀಯ ರೀಪ್ರೆಸೆಂಟೇಷನ್ ಎಲ್ಲಿದೆ?
ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಂತ ಭಾರತೀಯರೇ ಹೇಳಬೇಕು ಹೊರತು ಆಯೋಗ 1919 ಆ್ಯಕ್ಟ್ ಸರಿಯಾಗಿ ಕೆಲಸ ಮಾಡಿ ಭಾರತೀಯರೇ ಹೇಳಬೇಕು ಹೊರತು ನೀವು ಎಲ್ಲಿಂದನೋ ಬಂದು ನೀವೇ 7 ಜನ ಲೆಕ್ಕ ಮಾಡಿ ನೀವೇ ಸರಿ ಇದೆಯಾ ತಪ್ಪಿದೆ ಅಂತ ಹೇಳಿದ್ರೆ ಯಾವ ಲೆಕ್ಕ ಅಂತ ತೀವ್ರ ಆಕ್ರೋಶಕ್ಕೆ ಒಳಪಡ್ತಿದೆ ಈ ಆಯೋಗ. ಈ ಆಕ್ರೋಶವೇ ಭಾರತೀಯರು ತಮ್ಮದೇ ಆದ ಸಂವಿಧಾನ ಕರಡು ರಚಿಸಲು ಪ್ರೇರಣೆಯನ್ನು ನೀಡುತ್ತದೆ. ಈ ಒಂದು ಆಕ್ರೋಶ ಏನಿರುತ್ತೆ, ಸೈಮನ್ ಗೋ ಬ್ಯಾಕು, ಈ ಆಯೋಗವೇ ಬೇಡ ಅನ್ನೋದು ಆಕ್ರೋಶವೇ ಭಾರತೀಯರು ತಮ್ಮದೇ ಆದ ಸಂವಿಧಾನ ಕರಡು ರಚಿಸಲು ಪ್ರೇರಣೆಯನ್ನು ನೀಡುತ್ತೆ. ಇದರ ಫಲವೇ ಮುಂದಿನ ನೆಹರು ರಿಪೋರ್ಟ್, ಮುಂದಿನ ನೆಹರೂರವರ ವರದಿ 1928 ನೆಹರು ವರದಿ ಸ್ನೇಹಿತರೆ. ಸರಿನಾ? ನೆಹರು ವರದಿ ಭಾರತೀಯರ ಮೊದಲ ಸ್ವಂತ ಕರಡು. ಬ್ರಿಟಿಷ್ ಸಚಿವ ಲಾರ್ಡ್ ಬರ್ಕಿನ್ ಹೆಡ್ ಇದ್ದಂತೆ ಏನು ಹೇಳ್ತಾನೆ, ಒಪ್ಪಿತ ಸಂವಿಧಾನ ರಚಿಸಲು ಭಾರತೀಯರಿಗೆ ಸಾಧ್ಯವೇ ಇಲ್ಲ. ಎಲ್ಲರೂ ಒಪ್ತಕ್ಕಂಥ ಒಂದು ಸಂವಿಧಾನ ರಚಿಸಲು ನೀವು ಭಾರತೀಯರಿಗೆ ಸಾಧ್ಯವೇ ಇಲ್ಲ ಅಂತ ಒಂದು ಸವಾಲು ಹಾಕ್ತಾನೆ. ಈ ಬರ್ಕಿನ್ ಹೆಡ್ ಇದ್ದವರು ಒಂದು ಏನು ಹಾಕ್ತಾರೆ ಅಂದರೆ, ಒಪ್ಪಿತ ಸಂವಿಧಾನ ರಚಿಸಲು ಭಾರತೀಯರಿಗೆ ಸಾಧ್ಯವೆಂದು ಸವಾಲು ಹಾಕಿದ್ದಕ್ಕೆ ಉತ್ತರವಾಗಿ ಎಲ್ಲ ಪಕ್ಷಗಳು, ಆಲ್ ಪಾರ್ಟಿಗಳನ್ನು ಸಮಾವೇಶವನ್ನು ಮೋತಿಲಾಲ್ ನೆಹರು ನೇತೃತ್ವದ ಸಮಿತಿ ರಚಿಸುತ್ತೆ. ಏನಪ್ಪ ಅಂತಂದರೆ, ಇದಕ್ಕೆ ಉತ್ತರವಾಗಿ ಎಲ್ಲ ಪಕ್ಷಗಳು ಸೇರಿ ಒಂದು ಸಮಾವೇಶ ಮಾಡಿ ಮೋತಿಲಾಲ್ ನೆಹರು ನೇತೃತ್ವದ ಒಂದು ಸಮಿತಿಯನ್ನು ರಚಿಸುತ್ತೆ. ಅವ್ರು ನಮಗೆ ಸವಾಲು ಹಾಕಿದ್ದಾರೆ, ನಾವು ರಚಿಸ್ತೇವೆ ಅಂತ ಒಂದು ಸಮಿತಿಯನ್ನು ಮಾಡಿ ಅದನ್ನು ಪ್ರಾರಂಭ ಮಾಡ್ತಾರೆ. ಇದು ಪೂರ್ಣ ಸ್ವಾತಂತ್ರ್ಯಕ್ಕಿಂತ ಮೊದಲು ಕೆನಡಾ ಮಾದರಿಯ ಡೊಮಿನಿಯನ್ ಸ್ಥಾನಮಾನದ ಬೇಡಿಕೆಯನ್ನಿಟ್ಟಿತ್ತು. ನಮಗೆ 100% ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಡೊಮಿನಿಯನ್ ಮಾದರಿಯ ಅಂದರೆ ಕೆನಡಾ ಮಾದರಿಯ ಡೊಮಿನಿಯನ್ ಸ್ಥಾನಮಾನ ಬೇಡಿಕೆ ಕೊಡಬೇಕಂತ ಒಂದು ಬೇಡಿಕೆಯನ್ನು ಡಿಮಾಂಡನ್ನು ಇಡ್ತೈತೆ. ಡೊಮಿನಿಯನ್ ಸ್ಥಾನಮಾನದ ಬೇಡಿಕೆ ಇಡುತ್ತೆ. ನಿಮಗೆ ಪ್ರಶ್ನೆ ಕೇಳ್ಬೋದು, ಏನಪ್ಪ ಅಂತಂದರೆ ನೆಹರು ರಿಪೋರ್ಟ್ ಹ್ಯಾಸ್ ಡಿಮಾಂಡೆಡ್ ಫುಲ್ ಫ್ರೀಡಮ್ ಅಥವಾ ಫುಲ್ ಇಂಡಿಪೆಂಡೆನ್ಸ್ನು ಅವಾಗ ಫುಲ್ ಕೇಳಿರಲಿಲ್ಲ ಅವರು. ಡೊಮಿನಿಯನ್ ಕೆನಡಾ ಮಾದರಿಯ ಡೊಮಿನಿಯನ್ ಸ್ಥಾನಮಾನದ ಬೇಡಿಕೆಯನ್ನು ಅದು ಇಟ್ಟಿರುತ್ತೆ. ವಾಕ್ ಸ್ವಾತಂತ್ರ್ಯ, ಸಮಾನತೆ ಸೇರಿದಂತೆ ಮೂಲಭೂತ ಹಕ್ಕುಗಳನ್ನು ಮೊದಲ ಪಟ್ಟಿಯನ್ನು ಇದು ರೂಪಿಸುತ್ತದೆ. ಇದೇ ಮುಂದಿನ ಸಂವಿಧಾನದ ಭಾಗ 3ಕ್ಕೆ ಕೂಡ ಅದು ಪ್ರೇರಣೆ ಆಗುತ್ತೆ. ಮೂಲಭೂತ ಹಕ್ಕುಗಳು, ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆ ಸೇರಿದಂತೆ ಒಂದು ಪಟ್ಟಿಯನ್ನು ಅದು ಸಿದ್ಧಪಡುತ್ತೆ. ನಮ್ಮ ಇವಾಗಿನ ಸಂವಿಧಾನದ 3ನೇ ಭಾಗಕ್ಕೆ ಇದೇ ಕೂಡ ಪ್ರೇರಣೆ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರತ್ಯೇಕ ಮತಕ್ಷೇತ್ರ ಅಂದರೆ ಸಪ್ರೇಟ್ ಎಲೆಕ್ಟ್ರೋಟನ್ನು ತಿರಸ್ಕರಿಸಿ ಅಲ್ಪಸಂಖ್ಯಾತರ ಮೀಸಲಾತಿಯೊಂದಿಗೆ ಜಂಟಿ ಮತಕ್ಷೇತ್ರವನ್ನು ಅದು ಪ್ರತಿಪಾದಿಸುತ್ತೆ. ನಮಗೆ ಸಪ್ರೇಟ್ ಇಲೆಕ್ಟ್ರೋಡ್ಸ್ ಅಂತ ಏನು ಮಾಡಿ ಒಡೆದು ಆಳೋ ನೀತಿಯನ್ನು ಮಾಡ್ತಾ ಇದೆ, ಅದು ಬೇಡ, ನಮಗೆ ನಾವು ರಿಸರ್ವ್ಡ್ ಸೀಟನ್ನು ಬೇಕಾದ್ರೆ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ಕೇಂದ್ರ ಮತ್ತು ಪ್ರಾಂತದ ಅಧಿಕಾರ ಹಂಚನೆ, ಒಕ್ಕೂಟ ವ್ಯವಸ್ಥೆಯ ಮಾದರಿಯಲ್ಲಿ ಅಧಿಕಾರ ಹಂಚಿಕೆಯ ಮೊದಲ ಪ್ರಸ್ತಾವನೆ. ಫೆಡ್ರಲಿಸಮ್ ಕಾನ್ಸೆಪ್ಟ್, ಫೆಡ್ರಲ್ ಗೌರ್ಮೆಂಟ್ ಅಂತ ನಾವು ಹೇಳ್ತೇವೆ. ಸ್ಟೇಟು ಮತ್ತು ಸೆಂಟರ್ ನಡುವೆ ಯಾವ ರೀತಿಯಾದಂಥ ನಾವು ಶಾಸನಗಳು ಮಾಡಬೇಕು, ಯಾವ ಕರ್ತವ್ಯಗಳು ಸೆಂಟರಿಗೆ ಬರುತ್ತೆ, ಯಾವ ಕರ್ತವ್ಯಗಳು ಸ್ಟೇಟಿಗೆ ಬರುತ್ತೆ ಅಂತ ಇದು ಅಧಿಕಾರವನ್ನು ಡಿವೈಡ್ ಮಾಡುತ್ತೆ. ಒಕ್ಕೂಟ ವ್ಯವಸ್ಥೆ ಮಾದರಿಯಲ್ಲಿ ಅಧಿಕಾರ ಹಂಚಿಕೆಯ ಮೊದಲ ಪ್ರಸ್ತಾವನೆಯನ್ನು ಈ ನೆಹರು ವರದಿಯಲ್ಲಿ ನೀಡಲಾಗುತ್ತದೆ ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ. ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಸೊ 1930ರಿಂದ 1932ರವರೆಗೆ 1930 ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎದಕ್ಕಾಯಿತು ಅಂತ ನೋಡೋಣ. ಒಂದು ನಿಮಿಷ, ಅಲ್ಲಿ ಜಸ್ಟ್ ಟೆಲ್ ಯು. ಏನಪ್ಪ ಅಂತಂದರೆ, ಈ ಕಮಿಷನ್, ಸೈಮನ್ ಕಮಿಷನ್ ಏನು ಬಂದಿತ್ತಲ್ಲ, ಸೈಮನ್ ಕಮಿಷನು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಯಾವಾಗ? 1930ರಲ್ಲಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಅವು ಒಂದಿಷ್ಟು ಇದನ್ನು ಕೊಡುತ್ತೆ, ಡಯಾರ್ಚನ್ನ ಅಬಾಲಿಷನ್ ಆಫ್ ಡಯಾರ್ಚಿ ಮಾಡುತ್ತೆ, ಎಕ್ಸ್ಟೆನ್ಷನ್ ಆಫ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ದ ಪ್ರಾವಿನ್ಸಸ್ ಕೊಡುತ್ತೆ. ಆಮೇಲೆ ಫೆಡ್ರೇಷನ್ ಆಫ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಪ್ರಿನ್ಸ್ಲಿ ಸ್ಟೇಟ್ ಮಾಡಬೇಕಂತ ಕೊಡುತ್ತೆ. ಆಮೇಲೆ ಕಂಟಿನ್ಯೂಷನ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಡ್ ಅಂತ ತುಂಬ ಪ್ರೊವಿಷನ್ಸ್ನ ಈ ಸೈಮನ್ ಆಯೋಗ ಕೊಡುತ್ತೆ. ಸರಿನಾ? ಈ ಸೈಮನ್ ಆಯೋಗ ಕೊಟ್ಟಂಥ ಪ್ರಪೋಸಲ್ಸ್ನ ಕನ್ಸಿಡರ್ ಮಾಡಲಿಕ್ಕೆ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಬ್ರಿಟಿಷ್ ಗೌರ್ಮೆಂಟು ಕರೆದಿರುತ್ತೆ ಸ್ನೇಹಿತರೆ. ಸೊ ಯಾಕೆ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಕರೆದಾರ ಅಂತ ಕೇಳಿದ್ರೆ ನಿಮಗಿದು ಗೊತ್ತಿರಬೇಕು. 1927ರಲ್ಲಿ ಬಂದಂಥ ಸೈಮನ್ ಕಮಿಷನ್ ಒಂದು ರಿಪೋರ್ಟನ್ನು ಕೊಡುತ್ತೆ. 1930ರಲ್ಲಿ ಅವ್ರು ಕೊಟ್ಟಂಥ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕರೀತಾರೆ, ರೌಂಡ್ ಟೇಬಲ್ ಸಮ್ಮೇಳನ ಕರೀತಾರೆ. ದ್ಯಾಟ್ಸ್ ವೈ ಇದನ್ನ ಎದಕ್ಕೆ ಕರೆದ್ರೆ ಅಂತ ನಾನು ಇದನ್ನ ಬ್ಯಾಕ್ಗ್ರೌಂಡ್ ಹೇಳಿದ್ದು ನಿಮಗೆ.
1930ರಿಂದ 1932ರವರೆಗೆ ಲಂಡನ್ನಲ್ಲಿ 3 ರೌಂಡ್ ಟೇಬಲ್ ಸಮ್ಮೇಳನಗಳನ್ನು ನಡೀತಾವೆ ಸ್ನೇಹಿತರೆ. ಮೊದಲ ಸಮ್ಮೇಳನದಲ್ಲಿ ಉಪ್ಪಿನ ಸತ್ಯಾಗ್ರಹದ ಕಾರಣ ಗಾಂಧೀಜಿಯವರು ಸೆರೆಮನಿಯಲ್ಲಿ ಇದ್ದಿದ್ದರಿಂದ ಕಾಂಗ್ರೆಸ್ಸು ಈ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಬಹಿಷ್ಕರಿಸುತ್ತೆ. ಅಲ್ಪಸಂಖ್ಯಾತರು ಮತ್ತು ಸಂಸ್ಥಾನಗಳ ಪ್ರತಿನಿಧಿಗಳು ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ, ಸರಿನಾ. ಆಮೇಲೆ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದದ ನಂತರ 2ನೇ ಸಮ್ಮೇಳನದಲ್ಲಿ ಗಾಂಧೀಜಿ ಸ್ವತಃ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಆದರೆ ಅಲ್ಪಸಂಖ್ಯಾತ ಪ್ರಾತಿನಿಧ್ಯದ ವಿಷಯದಲ್ಲಿ ಒಮ್ಮತ ಸಾಧ್ಯವಾಗಲಿಲ್ಲ. ಅದರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಮಯದಲ್ಲಿ. ಇವರು ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಕಾಂಗ್ರೆಸ್ಸನ್ನು ರೀಪ್ರೆಸೆಂಟ್ ಮಾಡ್ತಾರೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ. ಆದರೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ವಿಷಯದಲ್ಲಿ ಅಲ್ಲಿ ಒಮ್ಮತದ ನಿರ್ಧಾರ ಬರುವುದಿಲ್ಲ ಸ್ನೇಹಿತರೆ. 3ನೇ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿಲ್ಲ, ಸೀಮಿತ ಪ್ರತಿನಿಧಿಗಳು ಹಾಜರಿದ್ದರು. ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು, ಏನಪ್ಪ ಅಂತಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟು, 1ನೇದರಲ್ಲಿ ಎಲ್ಲ 3 ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಕಾಂಗ್ರೆಸ್ ಭಾಗವಹಿಸ್ತು ಅಥವಾ ಗಾಂಧೀಜಿ ಬಂದಿದ್ದರು. 2ನೇದರಲ್ಲಿ ಕೇವಲ 3ರಲ್ಲಿ ಗಾಂಧೀಜಿಯವರು ಬಂದಿದ್ದರು. 3ನೇದರಲ್ಲಿ ಕೇವಲ 2ರಲ್ಲಿ ಬಂದಿದ್ದರು. 4ನೇದ್ದು ಏನೋ ಒಂದು ಕೊಡ್ತಾರೆ. ಆಮೇಲೆ ಕನ್ಸಿಡರ್ ಸ್ಟೇಟ್ಮೆಂಟ್ 1 ಕರೆಕ್ಟು, 2 ಕರೆಕ್ಟು, 3 ಕರೆಕ್ಟು, ಈ ರೀತಿ ಸ್ಟೇಟ್ಮೆಂಟ್ ಆಧಾರಿತ ಪ್ರಶ್ನೆಗಳು ಬರ್ತಾವೆ ನಿಮಗೆ. ಸೊ ಅವನ್ನೆಲ್ಲ ಆನ್ಸರ್ ಮಾಡಬೇಕಂದ್ರೆ ನಿಮಗೆ ಇವು ಪಾಲಿಟಿದು ಇಂಪಾರ್ಟೆಂಟ್ ಪಾಯಿಂಟ್ಸು ಈ ರೀತಿ ಗೊತ್ತಿರಬೇಕು ಸ್ನೇಹಿತರೆ, ಸರಿನಾ. ಮುಂದೆ ನೋಡೋಣ, ಕಮ್ಯುನಲ್ ಅವಾರ್ಡ್ ಅಥವಾ ಕೋಮು ತೀರ್ಪು ಅಥವಾ ಪೂನಾ ಒಪ್ಪಂದ 1932ರ ಪೂನಾ ಒಪ್ಪಂದ. ಈ ರೌಂಡ್ ಟೇಬಲ್ ಸಮ್ಮೇಳನಗಳನ್ನು ವೈಫಲ್ಯದ ನಂತರ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ವೈಫಲ್ಯ ಆದ ನಂತರ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ಇದ್ದರು ಒಂದು ವಿವಾದಾತ್ಮಕ ಕೋಮು ತೀರ್ಪನ್ನು ಅವರು ಪ್ರಕಟಿಸ್ತಾರೆ. ಮುಸ್ಲಿಮರಿಗೆ, ಸಿಖ್ರಿಗೆ, ಕ್ರೈಸ್ತರ ಜೊತೆಗೆ ದಮನಿತ ವರ್ಗಗಳಿಗೂ ಕೂಡ, ಡಿಪ್ರೆಸ್ಡ್ ಕ್ಲಾಸಿಗೆ ಕೂಡ ಪ್ರತ್ಯೇಕ ಮತಕ್ಷೇತ್ರ ವಿಸ್ತರಣೆ ಮಾಡುವಂಥ ಒಂದು ಒಡೆದು ಆಳುವ ನೀತಿಯನ್ನು ಇಟ್ಕೊಂಡ್ಬಿಟ್ಟು ಒಂದು ಕೋಮು ತೀರ್ಪನ್ನು ಅವರು ಕೊಡ್ತಾರೆ. ರೌಂಡ್ ಟೇಬಲ್ ಯಾವಾಗ ವೈಫಲ್ಯ ಆಗುತ್ತೆ, ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ವಿವಾದಾತ್ಮಕ ತೀರ್ಪು ಕೊಡ್ತಾರೆ, ಕಮ್ಯುನಲ್ ಅವಾರ್ಡ್ ಕೊಡ್ತಾರೆ. ಮುಸ್ಲಿಮು, ಸಿಕ್ಕು, ಕ್ರೈಸ್ತರ ಜೊತೆಗೆ ದಮನಿತ ವರ್ಗಗಳಿಗೂ, ಡಿಪ್ರೆಸ್ಡ್ ಕ್ಲಾಸ್ಗಳಿಗೂ, ದಲಿತರಿಗೂ ಕೂಡ ಪ್ರತ್ಯೇಕ ಮತಕ್ಷೇತ್ರದ ವಿಸ್ತರಣೆಯನ್ನು ಮಾಡ್ತಾರೆ. ಇದನ್ನು ಗಾಂಧೀಜಿಯವರು ಅತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದರಿಂದ ಹಿಂದೂ ಸಮಾಜ ವಿಭಜನೆಯಾಗುತ್ತದೆ ಎಂಬ ಆತಂಕದಿಂದ ಗಾಂಧೀಜಿಯವರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿ ಯರವಾಡ ಸೆರೆಮನೆಯಲ್ಲಿ ಆಮರಣಾಂತ ಉಪವಾಸವನ್ನು ಅವರು ಆರಂಭಿಸ್ತಾರೆ ಸ್ನೇಹಿತರೆ. ಇವರ ಒಂದು ಉಪವಾಸದ ಫಲವಾಗಿ ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಏರ್ಪಡುತ್ತೆ ಸ್ನೇಹಿತರೆ. ಪ್ರತ್ಯೇಕ ಮತಕ್ಷೇತ್ರ, ಡಿಪ್ರೆಸ್ಡ್ ಕ್ಲಾಸ್ ಅವರಿಗೆ, ದಮನಿತ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರದ ಬದಲಿಗೆ ಜಂಟಿ ಮತಕ್ಷೇತ್ರದಲ್ಲಿ ದಮನಿತ ವರ್ಗಗಳಿಗೆ ಮೀಸಲು ಸ್ಥಾನವನ್ನು ನೀಡಲಾಗುತ್ತೆ. ಈ ಪೂನಾ ಒಪ್ಪಂದ ಆಗುತ್ತೆ. ಪೂನಾ ಒಪ್ಪಂದ ಯಾವಾಗಾಯಿತು ಅಂತ ಕೇಳಿದ್ರೆ ಏನು ಹೇಳಬೇಕು ನೀವು? 1932. ಟು ಬಿ ಎಕ್ಸಾಕ್ಟ್ 24th ಸೆಪ್ಟೆಂಬರ್ 1932 ಪೂನಾ ಒಪ್ಪಂದ ಆಗುತ್ತೆ, ಪೂನಾ ಫ್ಯಾಕ್ಟ್ ಆಗುತ್ತೆ, ಸರಿನಾ. ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ಇದೇ ಇಂದಿನ ಸಂವಿಧಾನದ ಪರಿಶಿಷ್ಟ ಜಾತಿ ಮೀಸಲಾತಿ ವ್ಯವಸ್ಥೆಯ ಮೂಲ ಬೀಜ ಅಂತ ಕೂಡ ನಾವು ಹೇಳಬಹುದು. ಸಪ್ರೇಟ್ ಎಲೆಕ್ಟ್ರೋಡ್ ಕೊಟ್ಟರೆ ನಮ್ಮ ಹಿಂದೂ ಸಮಾಜ ಒಡೆದು ಹೋಗುತ್ತದೆ ಅಂತ ಗಾಂಧೀಜಿಯವರು ಒಂದು ಉಪವಾಸ ಮಾಡಿದ್ದರ ಪರಿಣಾಮ ಪೂನಾ ಫ್ಯಾಕ್ಟ್ ಆಗುತ್ತೆ. ಸಪ್ರೇಟ್ ಎಲೆಕ್ಟ್ರೋಡ್ ಬದಲಾಗಿ ನಾವು ಮೀಸಲು ಕ್ಷೇತ್ರಗಳನ್ನ ಕೊಡ್ತೇವೆ ಅಂತ ಆವಾಗ ಇದನ್ನು ಮಾಡ್ತಾರೆ. ಸೊ ಇಷ್ಟು ನಿಮಗೆ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. 1935ರ ಭಾರತ ಸರ್ಕಾರ ಕಾಯ್ದೆ, ಗೋರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935, ಒಕ್ಕೂಟ ಯೋಜನೆ, ಸರಿನಾ. ಒಕ್ಕೂಟ ಯೋಜನೆ. ಈಗ ನಾವು ಬರ್ತಾ ಇರೋದು ಏನಪ್ಪ ಅಂದರೆ ಸ್ವಾತಂತ್ರ್ಯ ಪೂರ್ವದ ಅತಿ ದೀರ್ಘ ಮತ್ತು ಅತಿ ಮುಖ್ಯ ಕಾಯ್ದೆ, ಅದೇ ಭಾರತ ಸರ್ಕಾರ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಸೈಮನ್ ಆಯೋಗದ ವರದಿ, ರೌಂಡ್ ಟೇಬಲ್ ಸಮ್ಮೇಳನ ಚರ್ಚೆ ಮತ್ತು 1933ರ ವೈಟ್ ಪೇಪರ್ ಆಧಾರದಲ್ಲಿ ಇದು ಒಂದು ರಚಿತ ಆಯಿತು. ಈ 35ನೇ ಕಾಯ್ದೆ ಬರಲಿಕ್ಕೆ ಏನೆಲ್ಲ ಕಾರಣ ಆಯಿತು ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ಆದಂಥ ಚರ್ಚೆಗಳಾಗಿರ್ಬೋದು, 1933ರಲ್ಲಿ ಬಂದ ವೈಟ್ ಪೇಪರ್ ಆಗಿರ್ಬೋದು, ಹಾಗೂ ಸೈಮನ್ ಆಯೋಗದ ವರದಿ ಆಗಿರ್ಬೋದು. ಇವೆಲ್ಲಗಳ ಅತಿ ದೀರ್ಘ ಮತ್ತು ಅತಿ ಮುಖ್ಯವಾದಂಥ ಕಾಯ್ದೆ ಬರಲಿಕ್ಕೆ ಇವೆಲ್ಲಗಳ ಆಧಾರದ ಮೇಲೆ ಒಂದು ಕಾಯ್ದೆ ಬರುತ್ತೆ. ಅದುವೇ ಭಾರತ ಸರ್ಕಾರ ಕಾಯ್ದೆ 1935 ಸ್ನೇಹಿತರೆ.
ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಸಂಸ್ಥಾನಗಳನ್ನು ಸೇರಿಸಿ ಅಖಿಲ ಭಾರತ ಒಕ್ಕೂಟು ರಚಿಸುವ ಪ್ರಸ್ತಾವನೆಯನ್ನು ನೀಡಿಡುತ್ತೆ. ಅಖಿಲ ಭಾರತ ಒಕ್ಕೂಟು ಪ್ರಸ್ತಾವನೆ ಮಾಡತಕ್ಕಂಥ ಒಂದು ಪ್ರಸ್ತಾವನೆ ನೀಡುತ್ತೆ. ಆದರೂ ಸಂಸ್ಥಾನಗಳ ಸಾಕಷ್ಟು ಆಗದ ಕಾರಣ ಇದು ಜಾರಿಗೆ ಬರಲಿಲ್ಲ. ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಸಂಸ್ಥಾನಗಳನ್ನು ಸೇರಿಸಿ ಒಂದು ಒಕ್ಕೂಟ ರಚನೆಯನ್ನು ಮಾಡ್ತಕ್ಕಂಥ ಪ್ರಪೋಸಲ್ ನೀಡುತ್ತೆ. ಆದರೆ ಸಂಸ್ಥಾನಗಳು ಸಾಕಷ್ಟು ಸೇರ್ಪಡೆಯಾಗದ ಕಾರಣ ಈ ಒಂದು ಪ್ರೊವಿಷನ್ ಅದು ಬರೋದೇ ಇಲ್ಲ. ಒಕ್ಕೂಟ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತ ಪಟ್ಟಿ, ನಾವು ಈ ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ನಾವು ಏನು ಕರಿತೇವಲ್ಲ, ಈ ರೀತಿಯಾದಂಥ 3 ಪಟ್ಟಿಗಳ ವಿಂಗಡಣೆ ಇದೇ ಮೊದಲ ಬಾರಿಗೆ ಬರುತ್ತದೆ. ಇದೇ ಇಂದಿನ ಸಂವಿಧಾನದ 7th ಶೆಡ್ಯೂಲ್ನ ನೇರ ಮೂಲ ಅಂತ ನಾವು ಹೇಳ್ಬೋದು. 3 ಪಟ್ಟಿಗಳ ವಿಂಗಡಣೆ: ಒಕ್ಕೂಟ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ನಾವು ಹೇಳ್ತೇವಲ್ಲ ಅದು. ಆಮೇಲೆ ಕೇಂದ್ರದಲ್ಲಿ ಡಯಾರ್ಕಿಯ ಪ್ರಸ್ತಾವನೆ. ಒಕ್ಕೂಟು ಜಾರಿಗೆ ಬಾರದ ಕಾರಣ ಕೇಂದ್ರದಲ್ಲಿ ಡಯಾರ್ಕಿ ಸಹ ಎಂದು ಆಚರಣೆಗೆ ಬರಲಿಲ್ಲ. ಅದು ಒಕ್ಕೂಟ ಬರದೇ ಇದ್ದ ಕಾರಣ, ಈ ಒಕ್ಕೂಟ ಬರದೇ ಇದ್ದ ಕಾರಣ ಈ ಡಯಾರ್ಕಿ ಕೂಡ ಅದು ಬರಲಿಲ್ಲ ಸ್ನೇಹಿತರೆ. 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು. ಇದು ಇಂದಿನ ಸುಪ್ರೀಂ ಕೋರ್ಟ್ನ ನೇರ ಪೂರ್ವ ರೂಪ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಆಯಿತಾ? ಸೊ ಇಷ್ಟು 1935 ಒಂದಿಷ್ಟು ಇಂಪಾರ್ಟೆಂಟ್ ಪ್ರೊವಿಷನ್. ಈಗ ನೆಕ್ಸ್ಟು ಮತ್ತೆ ಪ್ರಾಂತೀಯ ಸ್ವಾಯತ್ತತೆಗೆ ಏನೆಲ್ಲ ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು 1935 ಕಾಯ್ದೆ ಕೊಡ್ತು ಅಂತ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. 1935 ಭಾರತ ಸರ್ಕಾರ ಕಾಯ್ದೆ ಪ್ರಾಂತೀಯ ಸ್ವಾಯತ್ತತೆ ಮತ್ತು ಇತರ ಪ್ರೊವಿಷನ್ಸ್ ಏನಿದ್ದು, ಈ ಪಾಯಿಂಟ್ಸ್ಗಳು ಸ್ವಲ್ಪ ಆ ಕಡೆ ಆಗಿದೆ, ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಕ್ಕೂಟ ಜಾರಿಗೆ ಬರದಿದ್ದರು, ಆಲ್ ಇಂಡಿಯಾ ಫೆಡರೇಷನ್ ಇದು ಏನು ತರ್ತೇನೆ ಅಂತ ಇದು ಮಾಡಿದಲ್ಲ, ಅಖಿಲ ಭಾರತ ಒಕ್ಕೂಟ ಪ್ರಸ್ತಾವನೆ ಇದ್ದರೂ ಕೂಡ, ಅಖಿಲ ಭಾರತ ಒಕ್ಕೂಟ ಪ್ರಸ್ತಾವನೆ ಇತ್ತು, ಇದು ಬರಲಿಲ್ಲ ಅಲ್ವಾ. ಸೊ ಅದು ಬರಲಿಲ್ಲದರೂ ಕೂಡ ಬಾರಿಗೊಳ್ಳದಿರೋ ಪ್ರಾಂತ್ಯಗಳಲ್ಲಿ ದೊಡ್ಡ ಬದಲಾವಣೆ ಆಯಿತು ಸ್ನೇಹಿತರೆ. ಡಯಾರ್ಕಿ ರದ್ದುಗೊಳಿಸಿ ಪ್ರಾಂತೀಯ ಸ್ವಾಯತ್ತತೆ ಜಾರಿಗೆ ಬರಲು ಪ್ರಯತ್ನ ಪಡ್ತು ಅಥವಾ ಜಾರಿಗೆ ತಂದರು ಅಂತ ನಾವು ಹೇಳ್ಬೋದು. ಆಮೇಲೆ ಗವರ್ನರ್ ಶಾಸಕಾಂಗಕ್ಕೆ ಹೊಣೆಗಾರ ಮಂತ್ರಿಗಳ ಸಲಹೆಯಂತೆ ಆಡಳಿತ ನಡೆಸಬೇಕಿತ್ತು. ಸರಿನಾ? ಪ್ರಾಂತ್ಯಗಳಲ್ಲಿ ಫಸ್ಟು ಡಯಾರ್ಕಿ ರದ್ದು ಮಾಡ್ತಾರೆ. ಅದೇ ರೀತಿಯಾಗಿ ಗವರ್ನರ್ ಶಾಸಕಾಂಗಕ್ಕೆ ಹೊಣೆಗಾರರ ಮಂತ್ರಿಗಳ ಸಲಹೆಯಂತೆ ಇದನ್ನು ಗೋರ್ಮೆಂಟ್ ನಡೆಸಬೇಕಿತ್ತು ಅವರು. ಹಿ ಕೆನಾಟ್ ಟೇಕ್ ಡಿಸಿಷನ್. ತನಗಿಷ್ಟ ಬಂದಂತೆ ಗವರ್ನರ್ ಇದ್ದವರು ಡಿಸಿಷನ್ ತೊಗೊಂಗಿಲ್ಲ. ಅವರು ಹಿ ಈಸ್ ರೆಸ್ಪಾನ್ಸಿಬಲ್ ಟು ದ ಅಸೆಂಬ್ಲಿ ಏನು ನಿರ್ಧಾರ ತಗೊಳುತ್ತೋ ಅವರಿಗೆ ಆ ರೀತಿ ಅವರು ಅಧಿಕಾರವನ್ನು ನಡೆಸಬೇಕಿತ್ತು. ಆಯಿತಾ? ವಿಶೇಷ ಸಂದರ್ಭಗಳಲ್ಲಿ ಗವರ್ನರ್ಗೆ ವಿವೇಚನಾ ಅಧಿಕಾರ ಇನ್ನೂ ಕೂಡ ಉಳಿದಿತ್ತು. ಕೆಲವೊಂದಿಷ್ಟು ಸಮಯಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಗವರ್ನರ್ಗೆ ವಿಶೇಷ ಅಧಿಕಾರ ಉಳಿದಿತ್ತು. ಬಂಗಾಳ, ಬಾಂಬೆ, ಭದ್ರಾ ಸೇರಿ 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಜಾರಿಯಾಯಿತು. 6 ಪ್ರಾಂತ್ಯಗಳಲ್ಲಿ ದ್ವಿಸದನ, ಬೈಕ್ಯಾಮರಲಿಸಮ್. ಬಂಗಾಳ, ಬಾಂಬೆ, ಮದ್ರಾಸ್, ಬಿಹಾರ್, ಅಸ್ಸಾಂ, ಉತ್ತರ ಪ್ರದೇಶಗಳಲ್ಲಿ 2 ಸದನಗಳ ಶಾಸಕಾಂಗ. ಒಟ್ಟು ಜನಸಂಖ್ಯೆ ಸುಮಾರು 10% ಜನರಿಗೆ ಮತದಾನದ ಹಕ್ಕು ಸಿಕ್ಕಿತು. ಹಿಂದಿನ ಕಾಯ್ದೆಗಳಿಂದ ಇದು ಅತಿ ದೊಡ್ಡದಾದಂಥ ವಿಸ್ತರಣೆ ಆಗಿತ್ತು ಸ್ನೇಹಿತರೆ. ಮತದಾನದ ಹಕ್ಕು ಎಲ್ಲರಿಗೂ ಸಿಕ್ಕಿರಲಿಲ್ಲ, ಬಟ್ ಕಂಪೇರ್ಡ್ ಟು ಪ್ರೀವಿಯಸ್ ಆ್ಯಕ್ಟ್ಸ್ ಸುಮಾರು 10% ಆಫ್ ದ ಪಾಪ್ಯುಲೇಷನ್ ಗಾಟ್ ದಿ ವೋಟಿಂಗ್ ಪವರ್ ಅಂತ ನಾವು ಹೇಳ್ಬೋದು. ಹಿಂದಿನ ಕಾಯ್ದೆಗಳಿಗಿಂತ ಇದು ಅತಿ ದೊಡ್ಡದಾದಂಥ ವಿಸ್ತರಣೆ ಆಗಿತ್ತು. ಅದೇ ರೀತಿಯಾಗಿ 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. 1935 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ. ಇದೇ ಸುಧಾರಣಾ ಪ್ರಕ್ರಿಯೆ, ಈ ಸುಧಾರಣಾ ಪ್ರಕ್ರಿಯೆ ಒಂದು ಭಾಗ ಅಂತ ಕೂಡ ನಾವು ಹೇಳ್ಬೋದು. ಸರಿನಾ? ಇನ್ನೊಂದೇನಪ್ಪ ಅಂದರೆ ಭಾರತೀಯ ಇಂಡಿಯನ್ ಕೌನ್ಸಿಲ್ ರದ್ದುಗೊಳಿಸಿ ಬದಲಿಗೆ ಸಲಹೆಗಾರರ ತಂಡವನ್ನು ರಚನೆ ಮಾಡ್ತಾರೆ. ಆಮೇಲೆ ಇದನ್ನು ಹೇಳಿದೆ, ಪ್ರತ್ಯೇಕ ಮತಕ್ಷೇತ್ರ ಮತ್ತಷ್ಟು ದಮನಿತ ವರ್ಗಗಳು ಮತ್ತು ಮಹಿಳೆಯರು, ಕಾರ್ಮಿಕರು ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಇವರು. ಸರಿನಾ? ಅದೇ ರೀತಿಯಾಗಿ 1935 ಕಾಯ್ದೆ ಏನಿದು, ನಮಗೆ ಏನೆಲ್ಲ ಇಂಪಾರ್ಟೆನ್ಸ್, ನಮ್ಮ ಸಂವಿಧಾನ ರಚನೆಗೆ ಏನೆಲ್ಲ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಈ 1935 ಕಾಯ್ದೆಯ ತುಂಬ ಪ್ರೊವಿಷನ್ಸನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಾರದು. ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಸಂವಿಧಾನದ 250ಕ್ಕೂ ಹೆಚ್ಚು ನಿಬಂಧನೆಗಳು ಈ ಒಂದೇ 1935 ಕಾಯ್ದೆಯಿಂದ ನೇರವಾಗಿ ಎರವಲು ಪಡೆದಿದ್ದೇವೆ ಸ್ನೇಹಿತರೆ. ಒಕ್ಕೂಟ ವ್ಯವಸ್ಥೆ, ಗವರ್ನರ್ಗಳ ಪಾತ್ರ, ನ್ಯಾಯಾಂಗ ರಚನೆ, ಲೋಕಸೇವಾ ಆಯೋಗ, ತುರ್ತು ಪರಿಸ್ಥಿತಿಯ ನಿಬಂಧನೆಗಳು,
ಇವೆಲ್ಲದರ ಬೇರುಗಳು ಇರುವುದು ಇದೇ 1935 ಕಾಯ್ದೆಯಲ್ಲಿ. ಇದನ್ನೇ ನಾವು ನಮ್ಮ ಸಂವಿಧಾನದ ನಿಜವಾದ ಅಸ್ಥಿಪಂಜರ ಅಂತ ಕೂಡ ನಾವು ಕರಿಬೋದು. 1935 ಕಾಯ್ದೆಯನ್ನು ನಮ್ಮ ಸಂವಿಧಾನದ ಇವಾಗಿನ ಸಂವಿಧಾನದ ನಿಜವಾದ ಅಸ್ಥಿಪಂಜರ ಅಂತ ನಾವು ಕರಿಬೋದು ಸ್ನೇಹಿತರೆ. ಒಕ್ಕೂಟ ವ್ಯವಸ್ಥೆ, ಗವರ್ನರ್ಗಳ ಪಾತ್ರ, ನ್ಯಾಯಾಂಗ ರಚನೆ, ಲೋಕಸೇವಾ ಆಯೋಗ, ತುರ್ತು ಪರಿಸ್ಥಿತಿ ಇವೆಲ್ಲವೂ ಕೂಡ 1935 ಕಾಯ್ದೆಯಲ್ಲೇ ಇದ್ದಿದ್ದು. ಇದನ್ನೇ ನಾವು ಈ 1935 ಕಾಯ್ದೆಯನ್ನು ನಮ್ಮ ಸಂವಿಧಾನದ ನಿಜವಾದ ಅಸ್ಥಿಪಂಜರ ಅಂತ ನಾವು ಕರಿಬಹುದು ಸ್ನೇಹಿತರೆ. ಕೊನೆಯದಾಗಿ ನೋಡಿ ಸ್ನೇಹಿತರೆ, ಭಾಗ 4ರಲ್ಲಿ ಸ್ವಾತಂತ್ರ್ಯ ಮತ್ತು ನಮ್ಮ ಸಂವಿಧಾನದ ರಚನೆ ಸ್ನೇಹಿತರೆ. ಸ್ವಾತಂತ್ರ್ಯ ಮತ್ತು ನಮ್ಮ ಸಂವಿಧಾನದ ರಚನೆ 1940ರಿಂದ 1950ರವರೆಗೆ ಯುದ್ಧ, ಒತ್ತಡ, ಮಾತುಕತೆ ಮತ್ತು ಅಂತಿಮವಾಗಿ ನಮ್ಮದೇ ಸಂವಿಧಾನದ ಒಂದು ಜನ್ಮದ ಕಥೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಇವಾಗ ನೋಡೋಣ. ಆಗಸ್ಟ್ ಆಫರ್ ಮತ್ತು ಕ್ರಿಪ್ಸ್ ಮಿಷನ್. ಎರಡನೇ ಮಹಾಯುದ್ಧದ ಒತ್ತಡದ ನಡುವೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಸಹಕಾರ, ನಮ್ಮ ಕೋಆಪರೇಷನ್ ಬೇಕಾಗಿತ್ತು ಅವರಿಗೆ ಆವಾಗ ಯುದ್ಧ ನಡಿಬೇಕಾದ್ರೆ, ಭಾರತೀಯ ಸಹಕಾರ ಗಳಿಸಲು 2 ಪ್ರಸ್ತಾವನೆಯನ್ನು ಮುಂದಿಡುತ್ತೆ. ಇದು ಒಂಚೂರು ನಿಮಗೆ ಕಾಣಿಸ್ತೇ ಇರ್ಬೋದು, ಬಟ್ ಐ ವಿಲ್ ಎಕ್ಸ್ಪ್ಲೇನ್. ಆಗಸ್ಟ್ ಆಫರ್ ಅದು ಏನಿತ್ತು ಅಂತ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇ ಮಹಾಯುದ್ಧ ಒತ್ತಡದ ನಡುವೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಸಹಕಾರ ಗಳಿಸಲು, ಕೋಆಪರೇಷನ್ ಗಳಿಸಲು 2 ಪ್ರಸ್ತಾವನೆಯನ್ನು ಮುಂದಿಡುತ್ತೆ. 1940 ಆಗಸ್ಟ್ ಆಫರ್ನಲ್ಲಿ ವೈಸರಾಯ್ ಆದಂಥ ಲಿನ್ಲಿತ್ ಗೋ ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನದ ಭರವಸೆಯನ್ನು ನೀಡ್ತಾರೆ. ಲಿನ್ಲಿತ್ ಗೋ ಇದ್ದವರು ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನವನ್ನು ನೀಡ್ತಕ್ಕಂಥ ಭರವಸೆಯನ್ನು ನೀಡ್ತಾರೆ. ಆದರೆ ಕಾಂಗ್ರೆಸ್ ಸಾಕಷ್ಟು ಸ್ಪಷ್ಟತೆ ಇಲ್ಲದಿದ್ದರಿಂದ ಅದನ್ನು ತಿರಸ್ಕರಣ ಮಾಡುತ್ತೆ. ಸರಿನಾ? ಕಾಂಗ್ರೆಸ್ ಅದನ್ನು ಸ್ಪಷ್ಟತೆ ಇಲ್ಲ, ನೀವು ಸರಿಯಾಗಿ ಹೇಳ್ತಾ ಇಲ್ಲ, ನಮಗೆ ಡೊಮಿನಿಯನ್ ಅಂದರೆ ಎಷ್ಟು ಪವರ್ಸ್ ಕೊಡ್ತೀರಾ, ಏನು ಕೊಡ್ತೀರಾ ಸರಿಯಾಗಿ ಹೇಳದ ಕಾರಣ ಅದು ಕಾಂಗ್ರೆಸ್ ಅದನ್ನು ತಿರಸ್ಕರಿಸಿರುತ್ತೆ. 1942ರಲ್ಲಿ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ಮೂಲಕ ಇನ್ನೊಂದು ಪ್ರಸ್ತಾವನೆ ಬರುತ್ತೆ. ಇದೇ ಮೊದಲ ಬಾರಿಗೆ ಭಾರತೀಯರೇ ಸಂವಿಧಾನ ರಚನಾ ಸಭೆ ರಚಿಸುವ ತತ್ವಕ್ಕೆ ಬ್ರಿಟಿಷರು ಒಪ್ಪಿಗೆ ನೀಡ್ತಾರೆ. ಸೊ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಮಿಷನ್ ಮೂಲಕ ಯುದ್ಧ ನಂತರ ಡೊಮಿನಿಯನ್ ಸ್ಥಾನಮಾನದ ಭರವಸೆ ಕೊಡ್ತಾರೆ. ಅದೇ ರೀತಿ ಭಾರತೀಯರೇ ಸಂವಿಧಾನ ರಚನಾ ಸಭೆ ರಚಿಸುವ ತತ್ವಕ್ಕೆ ಮೊದಲ ಬಾರಿಗೆ ಬ್ರಿಟಿಷರು ಒಪ್ಪಿಗೆ ನೀಡ್ತಾರೆ. ಆದರೆ ಪ್ರಾಂತ್ಯಗಳಿಗೆ ಒಕ್ಕೂಟದಿಂದ ಹೊರಗುಳುವ ಆಯ್ಕೆಯೂ ಕೂಡ ಇರುತ್ತೆ. ಇಂಡಿಯನ್ ಫೆಡರೇಷನ್ ಜೊತೆ ಸ್ಟೇಟ್ಗಳು ಬೇಕಾದ್ರೆ ಸೇರಬಹುದು, ಸಾಕಾರ ಬಿಡಬಹುದು ಅನ್ನೋ ಒಂದು ನೀತಿಯನ್ನು ಕೂಡ ಅವ್ರು ಹೇಳ್ತಾರೆ. ಇದೇ ಮುಂದಿನ ವಿಭಜನೆಯ ಬೀಜ. ಅವ್ರೇನು ಹೇಳ್ತಾರೆ ಅಂದರೆ, ಆಯಿತು ಭಾರತೀಯ ಸಂವಿಧಾನ ರಚನಾ ಸಭೆ ರಚನಾ ತತ್ವಕ್ಕೇನೋ ಒಪ್ಪಿದ್ರು, ಯಾವುದೋ ಒಂದು ಪ್ರಾಂತ್ಯ, ಯಾವುದೇ ಒಂದು ಸ್ಟೇಟು ಅದು ಇಂಡಿಯಾ ಜೊತೆ ಸೇರೋಕ್ಕೆ ಇಷ್ಟ ಇಲ್ಲ ಅಂದರೆ ಅದು ಹೊರಗೆ ಹೋಗ್ಬೋದು, ಅದು ಔಟ್ಸೈಡ್ ಬರ್ಬೋದು ಅಂತ ಕೂಡ ಹೇಳಿಬಿಡ್ತಾರೆ. ಇದೇ ನಮ್ಮ ಇಂಡಿಯಾ ಡಿವೈಡ್ ಆಗಲಿಕ್ಕೆ ಒಂದು ಮೂಲ ಬೀಜ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಗಾಂಧೀಜಿ ಇದನ್ನು ಏನು ಕರೀತಾರಪ್ಪ ಅಂತಂದರೆ, ಕ್ರಿಪ್ಸ್ ಮಿಷನನ್ನು ದಿವಾಳಿ ಆಗುತ್ತಿರುವ ಬ್ಯಾಂಕ್ನ ಮುಂದಿನ ದಿನಾಂಕದ ಚೆಕ್ಕು ಎಂದು ಟೀಕೆ ಮಾಡ್ತಾರೆ ಇದನ್ನು. ಸರಿನಾ? ಗಾಂಧೀಜಿಯವರು ಇದನ್ನು ಏನಂತ ಟೀಕಿಸ್ತಾರೆ? ಕ್ರಿಪ್ಸ್ ಪ್ರಸ್ತಾವನೆಯನ್ನು ದಿವಾಳಿ ಆಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಎಂದು ಟೀಕಿಸ್ತಾರೆ. ಮುಸ್ಲಿಂ ಲೀಗ್ ಕೂಡ ಈ ಕ್ರಿಪ್ಸ್ ಮಿಷನನ್ನು ತಿರಸ್ಕರಿಸಿತು. ನಿಮಗೆ ಎಕ್ಸಾಮಲ್ ಪ್ರಶ್ನೆ ಕೇಳ್ಬೋದು, ಯಾವ ಒಂದು ಪ್ರಸ್ತಾವನೆಯನ್ನು ಗಾಂಧೀಜಿಯವರು ದಿವಾಳಿ ಆಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳಿದ್ದಾರೆ ಅಂತ ಕೇಳಿದ್ರೆ ಅದು ಕ್ರಿಪ್ಸ್ ಮಿಷನ್ ಸ್ನೇಹಿತರೆ. ಈ ರೀತಿಯಾದಂಥ ಪ್ರಶ್ನೆಗಳು ಬಂದಾಗ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್ ಬಂದುಬಿಟ್ಟು ಕ್ವಿಟ್ ಇಂಡಿಯಾ ಚಳವಳಿ. ನಮ್ಮ ಭಾರತೀಯ ಸಂವಿಧಾನ ರಚನೆ ಆಗಲಿಕ್ಕೆ ಇದು ಕೂಡ ಮೇನ್ ಒಂದು ಕಾರಣ, ಸ್ವಾತಂತ್ರ್ಯ ಸಿಗಲು ಮೇನ್ ಕಾರಣ ಆಗುತ್ತೆ. ಅದೇ ರೀತಿ ಸಂವಿಧಾನ ರಚನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಪ್ಸ್ ಮಿಷನ್ ವಿಫಲವಾದ ನಂತರ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಕರೆ ನೀಡಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭಿಸಿದರು. ಕಾಂಗ್ರೆಸ್ನ ಸಂಪೂರ್ಣ ನಾಯಕತ್ವ ಬಂಧನಕ್ಕೊಳಗಾಯಿತು. ಆದರೆ ಈ ಬೃಹತ್ ಜನಾಂದೋಲನ ಬ್ರಿಟಿಷರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತದೆ. ಏನಪ್ಪಾ ಅಂತಂದರೆ, ಶಾಶ್ವತ ಆಳ್ವಿಕೆ ಇನ್ನೂ ಸಾಧ್ಯವಿಲ್ಲ. ನಾವು ಬ್ರಿಟಿಷರಾದಂಥ ನಾವು ಶಾಶ್ವತವಾಗಿ ಭಾರತೀಯರ ಮೇಲೆ ಆಳ್ವಿಕೆ ನಡೆಸಲು ಸಾಧ್ಯವಿಲ್ಲ. ಯುದ್ಧ ಮುಗಿದ ತಕ್ಷಣ ಮಾತುಕತೆ ಅನಿವಾರ್ಯ ಆಗುತ್ತದೆ. ಯುದ್ಧ ಮುಗಿದ, ಎರಡನೇ ಮಹಾಯುದ್ಧ ನಡೀತಾ ಇತ್ತು, ಆ ಮಹಾಯುದ್ಧಗಳು ಏನು ನಡೀತಾ ಇತ್ತು ಮುಗಿದ ತಕ್ಷಣ ಇಟ್ ಈಸ್ ಇಂಪಾರ್ಟೆಂಟ್ ನಾವು ಇಂಡಿಯನ್ಸ್ ಜೊತೆ ಮಾತುಕತೆ ಮಾಡಲೇಬೇಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತದೆ ಸ್ನೇಹಿತರೆ. ಸೊ ಇದರ ನೆಕ್ಸ್ಟ್ ಇದೇ ಬರೋದೇ ಕ್ಯಾಬಿನೆಟ್ ಮಿಷನ್ ಯೋಜನೆ 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆ. 3 ಕ್ಯಾಬಿನೆಟ್ ಸಚಿವರಾದಂಥ ಪೆಥಿಕ್ ಲಾರೆನ್ಸು, ಕ್ರಿಪ್ಸು ಮತ್ತು A.V. ಅಲೆಕ್ಸಾಂಡರ್
ಪೆಥಿಕ್ ಲಾರೆನ್ಸ್, ಕ್ರಿಪ್ಸ್ ಆ್ಯಂಡ್ A.V. ಅಲೆಕ್ಸಾಂಡರ್ ಭಾರತಕ್ಕೆ ಬಂದು ಅಂತಿಮ ಪರಿಹಾರ ಸೂತ್ರ ಮಂಡಿಸಿದರು. ಇವರು ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕರಿಸಿ ಬದಲಿಗೆ ಕೇಂದ್ರ ಒಕ್ಕೂಟ, ಪ್ರಾಂತ್ಯಗಳ ಗುಂಪುಗಳು ಮತ್ತು ಪ್ರಾಂತ್ಯಗಳು ಎಂಬ 3 ಹಂತಗಳ ರಚನೆಯನ್ನು ಪ್ರಸ್ತಾವನೆ ಮಾಡ್ತಾರೆ. ಪ್ರತ್ಯೇಕ ಪಾಕಿಸ್ತಾನ ಓಕೆ ನೋ ವಿಲ್ ನಾಟ್ ಅಕ್ಸೆಪ್ಟ್ ದಟ್, ಬೇಡ ಅಂತ ಹೇಳ್ತಾರೆ. ಬದಲಿಗೆ 3 ಹಂತಗಳ ಒಕ್ಕೂಟ ರಚನೆ ಪ್ರಸ್ತಾವನೆ, ಕೇಂದ್ರ ಒಕ್ಕೂಟ, ಪ್ರಾಂತ್ಯಗಳ ಗುಂಪುಗಳು, ಪ್ರಾಂತ್ಯಗಳು ಅಂತ ಅವರೊಂದು ಪ್ರಸ್ತಾಪನೆಯನ್ನು ಪ್ರಸ್ತಾಪಿಸ್ತಾರೆ. ಒಕ್ಕೂಟ ಕೇಂದ್ರಕ್ಕೆ ಕೇವಲ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ವ್ಯವಸ್ಥೆಯ ಅಧಿಕಾರ. ಈ ಒಕ್ಕೂಟ ಮೇಲ್ಗಡೆ ಏನಿದೆ ಕೇಂದ್ರಕ್ಕೆ ಸೀಮಿತ ಅಧಿಕಾರವನ್ನು ಕೊಡ್ತಾರೆ. ಏನಪ್ಪ ಅಂದರೆ ಕೇವಲ ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರ್ಬೋದು, ಅದು ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಅದನ್ನು ಸೆಂಟರಿಗೆ ಕೊಟ್ಬಿಟ್ಟು ಉಳಿದೆಲ್ಲವನ್ನು ಕೂಡ ಪ್ರಾಂತ್ಯಗಳಿಗೆ ಕೊಡಬೇಕು. ಅಧಿಕಾರ ಪ್ರಾಂತ್ಯಗಳಿಗೆ ಕೊಟ್ಟು, ಅತಿ ಮುಖ್ಯವಾಗಿ ಇದೇ ಯೋಜನೆ ಸಂವಿಧಾನ ರಚನಾ ಸಭೆಗೆ ಅಂತಿಮ ರೂಪುರೇಷೆಯನ್ನು ಕೂಡ ನೀಡುತ್ತೆ. ಕ್ಯಾಬಿನೆಟ್ ಮಿಷನ್ನು ಸಂವಿಧಾನ ರಚನಾ ಸಭೆಗೆ ಅಂತಿಮ ರೂಪುರೇಷೆಯನ್ನು ಕೂಡ ನೀಡುತ್ತೆ. ಪ್ರಾಂತೀಯ ಶಾಸಕಾಂಗಗಳಿಂದ ಪರೋಕ್ಷ ಚುನಾವಣೆ. ಒಟ್ಟು 389 ಸದಸ್ಯರು, 299 ಬ್ರಿಟಿಷ್ ಪ್ರಾಂತ್ಯಗಳೇ, 99 ಇತರೆ ಸ್ಥಾನಗಳಿಂದ ಅಂತ ನಾವು ಹೇಳ್ಬೋದು. 389 ಸದಸ್ಯರು ಇರ್ತಾರೆ ಈ ಸಭೆಯಲ್ಲಿ. ಅದರಲ್ಲಿ 296 ಬ್ರಿಟಿಷ್ ಪ್ರಾಂತ್ಯಗಳಿಂದ, 93 ಇತರೆಗಳಿಂದ ಬರ್ತಾರಂತ ನಾವು ಹೇಳ್ಬೋದು. ಸಂವಿಧಾನ ರಚನೆಯಾಗಿರುವ ಆಡಳಿತ ನಡೆಸಲು ಭಾರತೀಯರ ಮಧ್ಯಂತರ ಸರ್ಕಾರ ರಚನೆಗೆ ಅನುಮತಿಯನ್ನು ಕೊಡುತ್ತೆ. ನಮಗೆ ಇನ್ನೂ ಕಾನ್ಸ್ಟಿಟ್ಯೂಷನ್ ಬರೋವರೆಗೂ ಒಂದು ಸರ್ಕಾರ ಬೇಕಲ್ವಾ, ಆ ಮಧ್ಯಂತರ ಸರ್ಕಾರ ರಚನೆಗೆ ಕೂಡ ಇದೊಂದು ಅವಕಾಶ ಮಾಡಿಕೊಡುತ್ತೆ ಕ್ಯಾಬಿನೆಟ್ ಮಿಷನ್ ಇದ್ದು. ಸೊ ಮುಂದೆ ನೋಡೋಣ. 9 ಡಿಸೆಂಬರ್ 1946 ನಮ್ಮ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಆಗುತ್ತದೆ ಸ್ನೇಹಿತರೆ. 1946 ಡಿಸೆಂಬರ್ 9 ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ಮುಸ್ಲಿಂ ಲೀಗ್ ಆರಂಭದಲ್ಲಿ ಸಭೆನೇ ಬೇಡ ಅಂತೇಳಿ ಸಭೆಯನ್ನು ಬಹಿಷ್ಕರಿಸಿತ್ತು ಕೂಡ. ಈ ಮುಸ್ಲಿಂ ಲೀಗ್ ಆರಂಭದಲ್ಲಿ ಅದನ್ನು ಬಹಿಷ್ಕರಿಸುತ್ತೆ. ಆರಂಭದಲ್ಲಿ ಇದ್ದಂಥ 383 ಸದಸ್ಯರು ಏನಿರ್ತಾರೆ, ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಸೇರಿದ ಸದಸ್ಯರು ಹೊರಟು ಹೋಗಿ 299ಕ್ಕೆ ಇಳಿಯುತ್ತೆ. ಸೊ ಫಸ್ಟು ಆರಂಭದಲ್ಲಿ 389 ಇರ್ತಾರೆ. ವಿಭಜನೆ ಆದ ನಂತರ ಪಾಕಿಸ್ತಾನದ ಪ್ರಾಂತ್ಯಗಳಿದ್ದಂಥ ಸದಸ್ಯರು ಅಲ್ಲಿ ಹೋಗ್ತಾರೆ. ಸೊ ನಮ್ಮದು ಎಷ್ಟು ಇಳಿಯುತ್ತೆ, 299ಕ್ಕೆ ಇಳಿಯುತ್ತೆ. ಅಧ್ಯಕ್ಷತೆಯನ್ನು ಯಾರು ವಹಿಸಿತ್ತಪ್ಪ ಅಂತಂದರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿ, ನಂತರ ಡಿಸೆಂಬರ್ 11 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಸರಿನಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಡಿಸೆಂಬರ್ 11 ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಸರಿನಾ? ಅದೇ ರೀತಿಯಾಗಿ BN ರಾವ್ ಅವರನ್ನು ಸಭೆಯ ಅಂದರೆ ನಮ್ಮ ಸಂವಿಧಾನ ರಚನಾ ಸಭೆಯ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಸಾಂವಿಧಾನಿಕ ಸಲಹೆಗಾರರಾಗಿ ಮಾಡ್ತಾರೆ. BN ರಾವ್ ಅವರು ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಆರಂಭಿಕ ಕರಡನ್ನು ಅವರು ಸಿದ್ಧಪಡಿಸ್ತಾರೆ ಸ್ನೇಹಿತರೆ. ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, BR ಅಂಬೇಡ್ಕರ್ ಪ್ರಮುಖ ನಾಯಕರು ಯಾರ್ಯಾರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು, BR ಅಂಬೇಡ್ಕರ್, ಮೌಲಾನಾ ಆಜಾದ್ ಸೇರಿದಂತೆ ಘಟಾನುಘಟಿ ನಾಯಕರು ಈ ಸಭೆಯ ಭಾಗವಾಗಿದ್ದರು ಸ್ನೇಹಿತರೆ. ಮುಂದೆ ಬಂದ್ಬಿಟ್ಟು ಆಬ್ಜೆಕ್ಟಿವ್ ರೆಸಲ್ಯೂಷನ್ 13 ಡಿಸೆಂಬರ್ 1946 ಆಬ್ಜೆಕ್ಟಿವ್ ರೆಸಲ್ಯೂಷನ್. ಸರಿನಾ? ಡಿಸೆಂಬರ್ 13 ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಉದ್ದೇಶಗಳ ನಿರ್ಣಯ ಆಬ್ಜೆಕ್ಟಿವ್ ರೆಸಲ್ಯೂಷನ್ನೇ ಸಂವಿಧಾನದ ಮೂಲಭೂತ ತತ್ವಶಾಸ್ತ್ರವನ್ನು ಮೊದಲ ಬಾರಿಗೆ ದಾಖಲಿಸಿತು. ಭಾರತವನ್ನು ಸಾರ್ವಭೌಮ ಸ್ವತಂತ್ರ ಗಣರಾಜ್ಯವೆಂದು ಘೋಷಿಸಿ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಆಶಯಗಳನ್ನು ಇಟ್ಟಿತು. ಇದೇ ಮುಂದೆ ಸಂವಿಧಾನ ಪೀಠಿಕೆ ಅಥವಾ ಪ್ರಿಯಾಂಬಲ್ನ ಆಧಾರವಾಯಿತು. 1947 ಜನವರಿ 22 ಅಂಗೀಕೃತವಾದ ಈ ನಿರ್ಣಯ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ಬುಡಕಟ್ಟು ಜನಾಂಗಗಳಿಗೆ ಸೂಕ್ತ ರಕ್ಷಣೆಯ ಭರವಸೆಯನ್ನು ಕೂಡ ಇದು ಒಳಗೊಂಡಿತ್ತು. ಸೊ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಏನಿದೆ, ಇದು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಈ ನಿರ್ಣಯವೇ ಸಂವಿಧಾನದ ಮೂಲಭೂತ ತತ್ವಶಾಸ್ತ್ರವನ್ನು ಮೊದಲ ಬಾರಿಗೆ ದಾಖಲಿಸಿತು. ಸಾರ್ವಭೌಮ ಸ್ವತಂತ್ರ ಗಣರಾಜ್ಯ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಆಶಯಗಳೊಂದಿಗೆ ಇದನ್ನು ಕೊಡುತ್ತೆ. ಇದೇ ನಮ್ಮ ಒಂದು ಪ್ರಿಯಾಂಬಲ್ಗೆ ಮುಂದೆ ಆಧಾರವಾಗುತ್ತೆ. 22 ಜನವರಿ 1947 ಅಂಗೀಕೃತವಾದ ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ನು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ಬುಡಕಟ್ಟು ಜನಗಳಿಗೆ ಸೂಕ್ತ ಒಂದು ರಕ್ಷಣೆಯ ಭರವಸೆಯನ್ನು ಕೂಡ ಒಳಗೊಂಡಿರುತ್ತೆ. ಮುಂದೆ ನೋಡೋಣ ಸ್ನೇಹಿತರೆ, ಕರಡು ಸಮಿತಿ ಮತ್ತು ಡಾಕ್ಟರ್ BR ಮಹಾನ್ ವ್ಯಕ್ತಿಯ ಪಾತ್ರ ಏನಿತ್ತು.
1947 ಆಗಸ್ಟ್ 29ರಂದು ಸಭೆ, ನಮ್ಮ ಸಂವಿಧಾನ ರಚನಾ ಸಭೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಂತಿಮ ಕರಡು ಸಿದ್ಧಪಡಿಸಲು 7 ಸದಸ್ಯರ ಕರಡು ಸಮಿತಿಯನ್ನು ರಚಿಸುತ್ತೆ. 7 ಸದಸ್ಯರ ಕರಡು ಸಮಿತಿಯನ್ನು ರಚಿಸುತ್ತೆ. ಈ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆಯಾದರು. ಅವರ ಅಪಾರ ಕಾನೂನು ಪಾಂಡಿತ್ಯ ಮತ್ತು ನಾಯಕತ್ವಕ್ಕಾಗಿ ಇಂದಿಗೂ ಅವರನ್ನು ಸಂವಿಧಾನ ಶಿಲ್ಪಿ ಎಂದೇ ಗೌರವಿಸಲಾಗುತ್ತದೆ. ಅವರ ಅಪಾರ ಕಾನೂನು ಪಾಂಡಿತ್ಯ ಮತ್ತು ನಾಯಕತ್ವಕ್ಕಾಗಿ ಸಂವಿಧಾನ ಶಿಲ್ಪಿ ಎಂದು ಕೂಡ ನಾವು ಅವ್ರನ್ನ ಗೌರವದಿಂದ ಗೌರವಿಸ್ತೇವೆ. ಇತರ 6 ಸದಸ್ಯರಲ್ಲಿ N. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ ಮುಂತಾದವರು ಇದ್ದರು ಸ್ನೇಹಿತರೆ. ಮೊಹಮ್ಮದ್ ಸಾದುಲ್ಲಾ, BL ಮಿತ್ತಲ್, ನಂತರ ಇದಾದ ನಂತರ N. ಮಾಧವರಾವ್, DP ಕ್ಯಾತನ್, ನಂತರ TT ಕೃಷ್ಣಮಾಚಾರಿ ಅವರು ಈ ಸಭೆಯ ಭಾಗವಾಗಿದ್ದರು ಸ್ನೇಹಿತರೆ. ಸಭೆಯ ಸುದೀರ್ಘ ಚರ್ಚೆ ಮತ್ತು ವಿವಿಧ ಸಮಿತಿಗಳ ವರದಿಗಳ ಆಧಾರದಲ್ಲಿ ಅಂತಿಮ ಕರಡು ಸಿದ್ಧಪಡಿಸುವ, ಪರಿಶೀಲಿಸುವ ಮತ್ತು ಮಂಡಿಸುವ ಜವಾಬ್ದಾರಿ ಈ ಸಮಿತಿಯದ್ದಾಗಿತ್ತು. ಸರಿನಾ? ಅದೇ ರೀತಿಯಾಗಿ ಸಮಿತಿಯ 33 ಅಂಕಿಅಂಶಗಳಲ್ಲಿ ಈಗ ಇಷ್ಟೇನಪ್ಪ ಅಂತಂದರೆ, ಈ ಸಂವಿಧಾನ ಕರಡು ಸಮಿತಿಯ ಒಂದು ಮೇನ್ ಉದ್ದೇಶ ಏನಪ್ಪ ಆಗಿತ್ತಪ್ಪ ಅಂತಂದರೆ, ಸಂವಿಧಾನ ರಚನಾ ಸಭೆಯ ಸುದೀರ್ಘ ಚರ್ಚೆ ಆಗಿರ್ಬೋದು, ವಿವಿಧ ಸಮಿತಿಗಳ ವರದಿ ಆಗಿರ್ಬೋದು, ಅದೇ ರೀತಿಯಾಗಿ ಪರಿಶೀಲಿಸುವ ಮತ್ತು ಮಂಡಿಸುವ ಇವೆಲ್ಲ ಜವಾಬ್ದಾರಿ ವರದಿಗಳು ಏನು ಬರ್ತಾವ ಎಲ್ಲ ವರದಿಯನ್ನು ಇದನ್ನು ಮಾಡ್ಕೊಂಬಿಟ್ಟು ಒಂದು ಕರಡನ್ನು ಸಿದ್ಧಪಡಿಸಕ್ಕಂಥ ಒಂದು ಹೊಣೆಗಾರಿಕೆ ಯಾರ್ದಾಗಿತ್ತು ಅಂದರೆ ಈ ಕರಡು ಸಮಿತಿದಾಗಿತ್ತು ಸ್ನೇಹಿತರೆ. ಸಭೆಯ ಚರ್ಚೆ, ವಿವಿಧ ಸಮಿತಿಗಳ ವರದಿಗಳ ಆಧಾರದಲ್ಲಿ ಅಂತಿಮ ಕರಡು ಸಿದ್ಧಪಡಿಸಿದ್ದು ಇದು ಈ ಸಂವಿಧಾನ ಕರಡು ಸಮಿತಿಯ ಒಂದು ಮೇನ್ ಟಾಸ್ಕ್ ಆಗಿತ್ತು. ಸೊ ಸಂವಿಧಾನ ರಚನೆಯ ಪಯಣ ಈ ಒಂದು ಸ್ವಲ್ಪ ಅಂಕಿಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಂಕಿಅಂಶಗಳಲ್ಲಿ ನಾವು ಹೇಳೋದಾದರೆ, ಸಂವಿಧಾನ ರಚನೆಗೆ ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. 2 ವರ್ಷ 11 ತಿಂಗಳು 18 ದಿನ ನಮ್ಮ ಸಂವಿಧಾನ ರಚನೆಗೆ ಬೇಕಾದಂಥ ಒಟ್ಟು ಸಮಯ ಸ್ನೇಹಿತರೆ. ಈ ಅವಧಿಯಲ್ಲಿ ಸಭೆ ಒಟ್ಟು 11 ಅಧಿವೇಶನಗಳನ್ನು ನಡೆಸುತ್ತದೆ. 11 ಅಧಿವೇಶನಗಳನ್ನು ನಡೆಸಿ 165 ದಿನಗಳ ಕಾಲ ವಿಸ್ತೃತ ಚರ್ಚೆಯನ್ನು ನಡೆಸಿತು. 165 ದಿನಗಳ ಕಾಲ ವಿಸ್ತೃತ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ 299 ಸದಸ್ಯರ ಸಹಿಯೊಂದಿಗೆ ಸಂವಿಧಾನ ಸಿದ್ಧಗೊಂಡಿತು. ಮೂಲ ಸಂವಿಧಾನವನ್ನು ಪ್ರೇಮ್ ಬಿಹಾರಿ ನಾರಾಯಣ್ ರೈಸ್ದಾ ಅವರ ಕೈಬರಹದಲ್ಲಿ ಬರೆದರು. ಮೂಲ ಸಂವಿಧಾನವನ್ನು ಪ್ರೇಮ್ ಬಿಹಾರಿ ನಾರಾಯಣ್ ರೈಸ್ದಾ ಅವರ ಕೈಬರಹದಲ್ಲಿ ಬರೆದರು ಸ್ನೇಹಿತರೆ. ಶಾಂತಿನಿಕೇತನದ ಕಲಾವಿದರಾದಂಥ ನಂದಲಾಲ್ ಬೋಸ್ ಮತ್ತು ಅವ್ರ ತಂಡ ಪ್ರತಿ ಪುಟವನ್ನು ಕಲಾತ್ಮಕವಾಗಿ ಅಲಂಕರಿಸಿದರು. ಸೊ ಇವೆಲ್ಲ ಫ್ಯಾಕ್ಟ್ಸು ನಿಮಗೆ ಗೊತ್ತಿರಬೇಕು. ಫಾರ್ ಪ್ರಿಲಿಮ್ಸ್ ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಈ ಫ್ಯಾಕ್ಟ್ಸು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅಂಗೀಕಾರ ಮತ್ತು ಜಾರಿ, ನಮ್ಮ ಸಂವಿಧಾನದ ಅಂಗೀಕಾರ ಮತ್ತು ಜಾರಿ ಸ್ನೇಹಿತರೆ. ಕೊನೆಗೂ ಈ ಐತಿಹಾಸಿಕ ದಿನ ಬಂದೇ ಬಿಡ್ತದೆ ಸ್ನೇಹಿತರೆ. 1949 ನವೆಂಬರ್ 26ರಂದು ಸಂವಿಧಾನ ರಚನೆ ಸಭೆ ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸುತ್ತದೆ. ಇದೇ ಕಾರಣಕ್ಕೆ ಈ ದಿನವನ್ನು ಅಂದರೆ ನವೆಂಬರ್ 26 ನಮ್ಮ ದಿನವನ್ನು ಇಂದು ಸಂವಿಧಾನ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ಈ ದಿನವನ್ನು ಸಂವಿಧಾನ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ಆದರೆ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು. ಪೂರ್ಣ ಪ್ರಮಾಣದಲ್ಲಿ ಇದು ಯಾವಾಗ ಜಾರಿ ಬಂತಪ್ಪ ಅಂತಂದರೆ ಜನವರಿ 26, 1950. ಈ ದಿನಾಂಕವನ್ನೇ ಉದ್ದೇಶಪೂರ್ವಕವಾಗಿ ಯಾಕೆ ಆಯ್ಕೆ ಮಾಡಲಾಯಿತು, ಜನವರಿ 26ನೇ ಯಾಕೆ ಆಯ್ಕೆ ಮಾಡಲಾಯಿತು ಅಂದರೆ, ಏಕೆಂದರೆ 1930ರಂದು ಇದೇ ಜನವರಿ 26ರಂದು ದಿನ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿತ್ತು. ಈ ದಿನದಂದೇ ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಮತ್ತು ಇದನ್ನೇ ನಾವು ಇಂದು ಗಣರಾಜ್ಯೋತ್ಸವ ಅಂತ ಕೂಡ ಆಚರಣೆ ಮಾಡುತ್ತೇವೆ. ಗಣರಾಜ್ಯೋತ್ಸವ ಅಂತೇಳಿ ಜನವರಿ 26ರಂದು ನಾವು ಆಚರಣೆಯನ್ನು ಮಾಡ್ತೇವೆ ಸ್ನೇಹಿತರೆ. 2 ವರ್ಷ 11 ತಿಂಗಳ ಈ ಸುದೀರ್ಘ ಪಯಣ ಇಲ್ಲಿಗೆ ಪೂರ್ಣಗೊಂಡಿತು. ಅಂದರೆ ನಮ್ಮ ಸಂವಿಧಾನವನ್ನು ರಚನೆ ಏನು ನಾವು ಬೇಕಂದಿದ್ವಿ ಅದು ಇಲ್ಲಿಗೆ ಜನವರಿ 26, 1950ರಂದು ನಾವು ಪೂರ್ಣಗೊಳ್ಳುತ್ತದೆ. ವಿಶ್ವದ ಅತಿ ಉದ್ದದ ಲೆಂದಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿ ಭಾರತ ಸಂವಿಧಾನ ಜನ್ಮ ತಾಳಿತು. ಸರಿನಾ? ಭಾರತ ಸಂವಿಧಾನ ಅತಿ ದೊಡ್ಡ ಸಂವಿಧಾನ, ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಇಡೀ ಜಗತ್ತಿನಲ್ಲಿ ಸ್ನೇಹಿತರೆ. 2 ವರ್ಷ 11 ತಿಂಗಳ ಈ ಸುದೀರ್ಘ ಪಯಣ ಇಲ್ಲಿಗೆ ಪೂರ್ಣಗೊಂಡಿತು ಅಂದರೆ ಅರ್ಥ
ಎಷ್ಟು ಎಫರ್ಟ್ ಆಯಿತು. 2 ವರ್ಷ ನಾವು ಮಾಡಿದ್ವಿ, ಬಟ್ ಭಾರತದ ಆಳ್ವಿಕೆಯಲ್ಲಿ ಬಂದಂಥ ಹಲವು ಕಾಯ್ದೆಗಳು ಈ ಸಂವಿಧಾನ ರಚನೆಯಲ್ಲಿ ಯಾವ ರೀತಿ ಪರಿಣಾಮ ಬೀರಿತು ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನಮ್ಮ ಸಂವಿಧಾನದ ಹುಟ್ಟಿನ ಹಿಂದಿನ ಸಂಪೂರ್ಣ ಕತೆ. 20 ಕಾಯ್ದೆಗಳಾಗಿರ್ಬೋದು, ಆಯೋಗಗಳಾಗಿರ್ಬೋದು, ಒಪ್ಪಂದದ ಮೂಲಕ ಸಾಗಿದ ಸುಮಾರು 180 ವರ್ಷಗಳ ಪಯಣ ಮುಂದಿನ ಸಂಚಿಕೆಯಲ್ಲಿ ನಾವು ಆಳವಾಗಿ ಪ್ರವೇಶಿಸಲಿದ್ದೇವೆ ಸಂವಿಧಾನದ ಪೀಠಿಕೆ ಮತ್ತು ಅದರ ಪ್ರಮುಖ ಲಕ್ಷಣಗಳ ಕಡೆಗೆ. ಈ ಸರಣಿಯ ಈ ಒಂದು ವಿಡಿಯೋ ಸೀರೀಸನ್ನು ಯಾವುದನ್ನು ನೀವು ತಪ್ಪಿಸ್ಕೊಳ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಏಕೆಂದರೆ ತಪ್ಪಿಸ್ಕೊಳ್ಬಾರ್ದು ಅಂತಂದರೆ ನೀವು ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಪ್ರಶ್ನೆಗಳು ಏನಾದರೆ ಕಮೆಂಟ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಇಫ್ ದರ್ ಇಸ್ ಎನಿ ಮಿಸ್ಟೇಕ್ ವೈಲ್ ಎಕ್ಸ್ಪ್ಲೇನಿಂಗ್ ಎನಿ ಮ್ಯಾಟರ್, ಪ್ಲೀಸ್ ಡೂ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಯಾವುದಾದ್ರೂ ಬೈ ಚಾನ್ಸ್ ಹೇಳಬೇಕಾದ್ರೆ ಯಾವುದಾದ್ರು ಫ್ಯಾಕ್ಟ್ ಮಿಸ್ ಆಗಿತ್ತು ಅಥವಾ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕಿತ್ತಂದರೆ ದಯವಿಟ್ಟು ತಮ್ಮ ಕಮೆಂಟ್ನಲ್ಲಿ ತಿಳಿಸಿ. ನಾವು ಮುಂದೆ ಬರೋ ವಿಡಿಯೋಗಳನ್ನ ಸುಧಾರಣೆಯೊಂದಿಗೆ ನಿಮಗೆ ಮುಂದಿನ